ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಿಸಿದ ಮಹಂತರಲ್ಲಿ ಶ್ರೀ CPK ಅವರು ಅಗ್ರಗಣ್ಯರಾಗಿ ನಿಲ್ಲುತ್ತಾರೆ. ಅವರು ಈ ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆ ಸಿದ್ಧಿ ಅಪಾರ. 86ರ ಹರೆಯದಲ್ಲಿಯೂ ಅವರು ಇನ್ನೂ ಕೂಡ ಅವಿಶ್ರಾಂತರಾಗಿ ತಮ್ಮ ಕನ್ನಡದ ಕಾಯಕವನ್ನ ಮುಂದುವರಿಸಿದ್ದಾರೆ. ಅವರಿಗೆ ಬಂದ ಪ್ರಶಸ್ತಿಗಳು ಅನಂತ, ಅವರು ಅಲಂಕರಿಸಿದ ಪದವಿಗಳೂ ಕೂಡ ಅನೇಕ. ಇವೆಲ್ಲವನ್ನು ಮೀರಿ ಮಾನವೀಯ ಮೌಲ್ಯಗಳ ಹರಿಕಾರರಾಗಿ ಅತ್ಯಂತ ಶ್ರದ್ಧಾನಿಷ್ಠೆಗಳಿಂದ ಶಾರದೆಯ ಉಪಾಸನೆಯನ್ನ ನಿತ್ಯ ನೂತನವಾಗಿ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನ ಅಲಂಕರಿಸಿರುವುದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ 78ನೆಯ ಸಮ್ಮೇಳನ ಗಂಗಾವತಿಯಲ್ಲಿ ಜರುಗಿದಾಗ ಅದರ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿ ಆ ಒಂದು ಗೌರವಕ್ಕೆ ಪಾತ್ರರಾದವರಲ್ಲಿ ಇವರು ಒಬ್ಬರು. ದೇಜಗೌ, ಭೈರವಮೂರ್ತಿ, ಕುವೆಂಪು ಇವರಿಗೆಲ್ಲ ಬಹಳ ಆಪ್ತರಾಗಿದ್ರು. ಕುವೆಂಪು ಅವರು ಇವರಿಗೆ ಗೌರವಯುತವಾದ ಕವಿ ಅಷ್ಟೇ ಅಲ್ಲ, ಇವರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ದೇಜಗೌ ಅವರ ಮನೆಗೆ ಇವರು ವಾರಕ್ಕೊಂದು ಬಾರಿ ಆದರೂ ಹೋಗಿ ಅವರ ಒಂದು ಆದರದೊಂದಿಗೆ ಅವರ ವಿಶ್ವಾಸವನ್ನು ತಗೊಳ್ತಾ ಇದ್ರು. ಇತ್ತೀಚೆಗೆ ಒಂದು 6-7 ವರ್ಷಗಳ ಹಿಂದೆ ಅವಧೂತ ಗಣಪತಿ ಸಚ್ಚಿದಾನಂದ ಪೀಠದಿಂದ ಆಸ್ಥಾನ ವಿದ್ವಾನ್ ಎಂಬ ಪದವಿಗೆ ಇವರು ಭಾಜನರಾಗಿದ್ದಾರೆ. ಅಷ್ಟಲ್ಲದೆ ಅವತ್ತು ಇವ್ರ ಜೊತೆಗೆ ನಾನು ಹೋಗಿದ್ದೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ. ಅವರು ನೀನು ಆಧುನಿಕ ಕುವೆಂಪು ಅಂತ ಅವರನ್ನ ಸ್ಮರಿಸಿದ್ದನ್ನ ಕೇಳಿ ಬಹಳ ಸಂತೋಷಿಸಿದ್ದೀನಿ. ನಮ್ಮ ತಂದೆಯವರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳಿಗೂ ಕೂಡ ಇವರು ಬಹಳ ಆಪ್ತರಾಗಿದ್ರು. 300ಕ್ಕಿಂತ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಇವರು ರಚಿಸಿರುವ ಪ್ರಕಾರಗಳು ಹಲವಾರು. ವಚನ ವಿವೇಚನೆ ಇರಲಿ, ಹನಿಗವನವಿರಲಿ, ಮಹಾಕಾವ್ಯದ ವಿವೇಚನೆ ಇರಲಿ, ಅಥವಾ ವಿಮರ್ಶೆ ಇರಲಿ, ವಿದ್ವನ್ ಲೇಖನಗಳಿರಲಿ, ಕವನಗಳಿರಲಿ, ಇಂಗ್ಲಿಷ್ ಅಥವಾ ಸಂಸ್ಕೃತ ಸಾಹಿತ್ಯದ ಅನುವಾದವಿರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಕೈ ಬಿಟ್ಟಿದ್ದಾರೆ ಕನ್ನಡದಲ್ಲಿ ಅಂತ ಹೇಳುವ ಹಾಗಿಲ್ಲ. ಪ್ರತಿಯೊಂದನ್ನು ಅತ್ಯಂತ ನಿಷ್ಠೆ ಶ್ರದ್ಧೆಗಳಿಂದ ಅವರು ಕನ್ನಡ ಸಾಹಿತ್ಯವನ್ನ ಬೆಳೆಸಿ ಕನ್ನಡಮ್ಮನ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈಗ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಮೌಲ್ಯಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಒಂದಿಷ್ಟು ಅವರನ್ನೇ ಕೇಳಿ ಅವರನ್ನೊಂದಿಗೆ ಸಂದರ್ಶಿಸೋಣ. ನಮಸ್ಕಾರ ಆದಿತ್ಯ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ತಮ್ಮ ಜೊತೆಗೆ ಸ್ವಲ್ಪ ಸಂದರ್ಶನವನ್ನ ಮಾಡಿ ನಮ್ಮ ಎಲ್ಲ ವೀಕ್ಷಕರಿಗೆ ತಮ್ಮ ಪರಿಚಯವನ್ನ ಮಾಡೋಣ ಅಂತ. ಆಗ್ಬಹುದು. ಸರ್, ತಮ್ಮ ಬಾಲ್ಯ, ಹುಟ್ಟು, ತಾಯಿ ತಂದೆಯರ ವಿಷಯವಾಗಿ ಸ್ವಲ್ಪ ಹೇಳ್ತೀರಾ ಸರ್? ಮೇಡಮ್, ನಾನು ಹುಟ್ಟಿದ್ದು ಚಿಕ್ಕನಾಯಕನಹಳ್ಳಿ ಅನ್ನೋ ಊರಿನಲ್ಲಿ. ಚಿಕ್ಕನಾಯಕನಹಳ್ಳಿ ಪ್ರಸಿದ್ಧವಾದೊಂದಿದೆ ತುಮಕೂರು ಜಿಲ್ಲೆಯಲ್ಲಿ, ಅದಲ್ಲ. ಇದು ಸಾಲಿಗ್ರಾಮದ ಪಕ್ಕದಲ್ಲಿದೆ, ಕೃಷ್ಣರಾಜನಗರ ತಾಲೂಕು. ಅಂದ್ರೆ ಈಗ ಸಾಲಿಗ್ರಾಮವೇ ಈಗ ತಾಲೂಕಾಗಿದೆ. ಸಾಲಿಗ್ರಾಮದ ಪಕ್ಕದ ಚಿಕ್ಕನಾಯಕನಹಳ್ಳಿ. ನಾನು ಹುಟ್ಟಿದ ದಿನಾಂಕ ಏಪ್ರಿಲ್ 8, 1939. ನಾನು 9 ತಿಂಗಳ ಮಗುವಾಗಿದ್ದಾಗಲೇ ನಮ್ಮ ತಾಯಿ ತೀರ್ಕೊಂಡ್ರಂತೆ, ಏನೋ ಕಾಯಿಲೆಯಿಂದ ತೀರ್ಕೊಂಡ್ರಂತೆ. ನನ್ನ ತಂದೆ ಅವರು ಸರ್ಕಾರಿ ನೌಕರರಾಗಿದ್ರು, ಸರ್ವೇಯರ್ ಆಗಿದ್ರು. ಅವರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು, ಅವರೇನು ಊರಲ್ಲಿ ಇರ್ತಾ ಇರಲಿಲ್ಲ. ನನ್ನನ್ನು ಸಾಕಿದವರು ನಮ್ಮ ಅಜ್ಜಿ, ಅರ್ಥಾತ್ ನಮ್ಮ ತಂದೆಯ ತಾಯಿ. ಅವರು 2 ರೀತಿಯಲ್ಲಿ ನನಗೆ ಪೋಷಣೆ ಕೊಟ್ಟರು, ಸಾಹಿತ್ಯಿಕವಾಗಿ ಅಂತಲೇ ಹೇಳಬಹುದು. ಜಾನಪದ ಭಂಡಾರವೇ ಆಗಿದ್ರು ನಮ್ಮ ಅಜ್ಜಿ. ಕಥೆಗಳು, ಗೀತೆಗಳು ಇವುಗಳನ್ನೆಲ್ಲ ಹೇಳ್ತಾ ಇದ್ರು. ಮತ್ತೆ ನಮ್ಮ ತಂದೆ ಊರಿಗೆ ಬಂದಾಗ ಕುಮಾರವ್ಯಾಸ ಭಾರತದಿಂದ ಕೆಲವು ಭಾಗಗಳನ್ನ ಓದ್ತಾ ಇದ್ರು. ಒಳ್ಳೆ ಗಮಕಿಯ ಹಾಗೆ ಅವರು ಕುಮಾರವ್ಯಾಸ ಭಾರತವನ್ನ ಓದ್ತಾ ಇದ್ರು. ಹೀಗಾಗಿ ನನಗೆ ಬಾಲ್ಯದಲ್ಲೇ ಈ 2 ಧಾರೆಗಳು ನನ್ನನ್ನ ಆಕರ್ಷಿಸಿದವು. ಒಂದು ಕಡೆ ಜಾನಪದ, ಇನ್ನೊಂದು ಕಡೆ ಶಿಷ್ಟ.
ಮತ್ತೆ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಮ್ಮ ಊರಲ್ಲೇ ಮಾಡಿದೆ, ಚಿಕ್ಕನಾಯಕನಹಳ್ಳಿಯಲ್ಲಿ. ಮಾಧ್ಯಮಿಕ ವಿದ್ಯಾಭ್ಯಾಸ ಸಾಲಿಗ್ರಾಮದಲ್ಲಿ ಆಯಿತು. ಮತ್ತೆ ಪ್ರೌಢಶಾಲಾ ವಿದ್ಯಾಭ್ಯಾಸವು ಸಾಲಿಗ್ರಾಮದಲ್ಲೇ ಆಯಿತು. ಆಗ ಮಾಧ್ಯಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಒಳ್ಳೊಳ್ಳೆಯ ಅಧ್ಯಾಪಕರಿದ್ರು. ಈ ಕಾಲದಲ್ಲಿ ನಾವು ಅಂಥವರನ್ನೆಲ್ಲ ಕಾಣೋದು ಕಷ್ಟ. ಅವರ ಕೈ ಕೆಳಗೆ ನಾನು ವ್ಯಾಸಂಗ ಮಾಡಿದೆ. ಸಾಲಿಗ್ರಾಮದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಇಂಟರ್ಮೀಡಿಯೇಟ್ ಓದೋದಕ್ಕೆ ಶಿವಮೊಗ್ಗಕ್ಕೆ ಹೋದೆ. ಶಿವಮೊಗ್ಗಕ್ಕೆ ಆತಕ್ಕೆ ಹೋದೆ, ಅದೊಂದು ವಿಶೇಷ ಕಾರಣ ಇದೆ. ಎತ್ತಣಿಂದ ಸಂಬಂಧ ಅಂತ ಅನ್ನಿಸಬಹುದು. ನಾನು ಮೈಸೂರು ಜಿಲ್ಲೆಯವನಾಗಿ, ಕೃಷ್ಣರಾಜನಗರ ತಾಲೂಕಿನವನಾಗಿ ಶಿವಮೊಗ್ಗಕ್ಕೆ ಯಾತಕ್ಕೆ ಹೋದೆ ಅಂತಂದ್ರೆ, ನಮ್ಮ ತಂದೆ ಕೊಪ್ಪದಲ್ಲಿ ಸರ್ವೇಯರ್ ಆಗಿದ್ರು. ಆಗ ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಶಿವಮೊಗ್ಗದಲ್ಲಿ ಇದ್ರೆ ಹತ್ರ ಆಗ್ತದೆ ಅಂತ ಹೇಳಿ ನನ್ನನ್ನು ಅಲ್ಲೇ ಕರ್ಕೊಂಡು ಹೋಗಿ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿದರು. ಆಮೇಲೆ ಇನ್ನು ಹೇಳಬೇಕಾದಂತಹ ವಿಷಯ ಈ ಮಧ್ಯೆ ಅಂತ ಹೇಳಿದ್ರೆ, ನಮ್ಮ ತಂದೆ ನಮ್ಮ ತಾಯಿ ತೀರ್ಕೊಂಡ ಮೇಲೆ 2ನೇ ಮದುವೆ ಮಾಡಿಕೊಂಡ್ರು. ನನ್ನ ಒಡ ಹುಟ್ಟಿದವರು ಯಾರೂ ಇಲ್ಲ, ನಾನು ಒಬ್ಬನೇ. ನಮ್ಮ ಚಿಕ್ಕಮ್ಮ ಅವರಿಗೆ ಹೆಣ್ಣು ಮಕ್ಕಳು ಇದ್ರು, ಈಚೆಗೆ ಗಂಡು ಮಕ್ಕಳು ಆದರು. ಈಗೆಲ್ಲ ಅನೇಕರು ತೀರ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಅಂತೂ ನಾನು ನಮ್ಮ ತಂದೆಯ ಮೊದಲನೇ ಹೆಂಡತಿಯ ಮೊದಲನೇ ಮಗನು ಹೌದು, ಕಡೆಯ ಮಗನು. ನಿಮ್ ತಾಯಿ ತಂದೆಯರ ಹೆಸರು ಸರ್? ಅವರು ಚಿಕ್ಕಮ್ಮ ಅಂತ ಹೇಳಿ. ನಮ್ಮ ತಂದೆ ಪುಟ್ಟೇಗೌಡ, ನಮ್ಮ ತಾಯಿ ಚಿಕ್ಕಮ್ಮ. ಹಾಗೆ ಅಂತ ನಮ್ಮ ಊರಿನವರೇ ಅವರು. ಸ್ವಾರಸ್ಯ ಅಂತಂದರೆ, ಒಂದು ಕೂಗಳತೆ ದೂರದಲ್ಲಿ ನಮ್ಮ ತಾಯಿಯ ತಂದೆ ಮನೆ ಇತ್ತು. ಅದರ ಹೆಚ್ಚು ನಾನು ಅವರ ಸಂಪರ್ಕ ಇಟ್ಕೊಂಡವನಲ್ಲ. ನಮ್ಮ ತಂದೆಯ ತಾಯಿ, ನಮ್ಮ ಅಜ್ಜಿ ನಂಜಮ್ಮ ಅಂತ ಹೇಳಿ, ಅವರ ಪೋಷಣೆಯಲ್ಲೇ ನಾನು ಬೆಳೆದೆ. ಬಾಲ್ಯದಲ್ಲಿಯೇ ನಿಮಗೆ ಒಂದು ಬೇಕಾದಂತಹ ತಳಹದಿ ನಿಮ್ಮ ಅಜ್ಜಿಯವರಿಂದ, ತಂದೆಯವರಿಂದ ಸಿಕ್ಕಿದ್ರಿಂದ ನಾವು ಆ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯುವಾಗಾಯ್ತು ಅಂತ ಆಸಕ್ತಿ, ಪರಿಶ್ರಮ ಎರಡೂ ಬೆಳೆಯೋ ಹಾಗೆ. ನಾನು ಊರಿನಲ್ಲಿ ಹೆಚ್ಚು ಯಾರ ಜೊತೆಲೂ ಬೆರೀತಾ ಇರಲಿಲ್ಲ. ಹಳ್ಳಿಗಾಡು, ಹೆಚ್ಚು ಬೆಳೀತಾ ಇರಲಿಲ್ಲ. ನಮ್ಮ ಅಜ್ಜಿ ನನ್ನನ್ನು ಹೊರಗೆ ಕಳಿಸ್ತಾನೂ ಇರಲಿಲ್ಲ. ಇದು ಒಂದೇ ಮಗು ಅಂತ ಹೇಳಿ ಬಹಳ ಪ್ರೀತಿಯಿಂದ, ಬಹಳ ಮುಚ್ಚಟೆಯಿಂದ ಸಾಕಿದ್ದಾರೆ. ಜೋಪಾನವಾಗಿ ನನ್ನನ್ನ ಸಾಕ್ತಾ ಇದ್ರು. ಎಲ್ಲಿ ಹೋದರೂ ಅವರಿಗೆ ಆತಂಕ. ನಾನು ಹೆಚ್ಚು ಕಡಿಮೆ ಮನೆಯಲ್ಲೇ ಇರ್ತಾ ಇದ್ದೆ, ಹೊರಗೆ ಹೆಚ್ಚಾಗಿ ಹೋಗ್ತಾ ಇದ್ದೆ. ನಿಮಗೆ ಪುಸ್ತಕಗಳನ್ನು ಓದೋದ್ರಲ್ಲಿ ಚಿಕ್ಕ ವಯಸ್ಸಿಂದಾನೇ ಆಸಕ್ತಿ ಬೇರೆ ಇತ್ತು? ಹೌದು, ಓದು ಬರಹ, ಹಾಗಾಗಿ ಹೆಚ್ಚಾಗಿ ನಾನು ಕ್ರೀಡೆಯ ಬಗ್ಗೆ ಹೆಚ್ಚು ವಿಶೇಷ ಆಸಕ್ತಿ ಬರಲಿಲ್ಲ. ಮತ್ತೆ ನಾವು ಪ್ರೌಢಾಭ್ಯಾಸವನ್ನ ಆದ ನಂತರ ಮೈಸೂರಿಗೆ ಬಂದು ಇಲ್ಲೆಲ್ಲ ಮಾಡಿದಾಗ ಹೇಳ್ತೀನಿ. ಈಗ ಇಂಟರ್ಮೀಡಿಯೇಟ್ಗೆ ನಾನು ಹೋದ್ಮೇಲೆ ಶಿವಮೊಗ್ಗಕ್ಕೆ ಹೋಗಿ ಸೇರ್ಕೊಂಡೆ. ಅಲ್ಲಿ ಏನು ನನಗೆ ಒಂದು ವಿಶೇಷವಾದ ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಒಂದು ಕಡೆ GS ಶಿವರುದ್ರಪ್ಪನವರು ಕನ್ನಡ ಅಧ್ಯಾಪಕರಾಗಿದ್ದರು, ಇನ್ನೊಂದು ಕಡೆ UR ಅನಂತಮೂರ್ತಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ದರು. ಶಿವರುದ್ರಪ್ಪನವರ ಮೂಲಕ ನನಗೆ ಈ ಪರಂಪರೆಯ ಒಂದು ಪರಿಚಯ ಆಯಿತು. ಅವರು ಕುವೆಂಪು ಅವರ ಶಿಷ್ಯರು, ಶಿವರುದ್ರಪ್ಪನವರು. ಅದು ಒಂದು ಮುಖ್ಯವಾದ ವಿಷಯ. ಆಮೇಲೆ UR ಅನಂತಮೂರ್ತಿ ಸ್ವಲ್ಪ ನವ್ಯ ಪಂಥಕ್ಕೆ ಸೇರಿದವರು. ಈ ನವ್ಯದ ಪರಿಚಯವೂ ನನಗಾಯಿತು. ನವ್ಯ ಹೆಚ್ಚಾಗಿ ನನ್ನನ್ನು ಆಕರ್ಷಿಸಲಿಲ್ಲ, ಆದರೂ ಅದರ ಒಂದು ಪರಿಚಯ ಆಯಿತು. ಹೆಚ್ಚಾಗಿ ನನ್ನನ್ನು ಆಕರ್ಷಿಸಿದ್ದು ನವೋದಯ ಸಾಹಿತ್ಯ, GS ಶಿವರುದ್ರಪ್ಪನವರ ಮೂಲಕ. ಅಲ್ಲಿ ನಾನು ಕವಿತಾ ರಚನೆ ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಂತೂ 2 ವರ್ಷ ಶಿವಮೊಗ್ಗದಲ್ಲಿ ಕಳೆದೆ ನಾನು. ಅಲ್ಲಿ ಒಂದು ಸಾಹಿತ್ಯ ಸಂಘ ಇತ್ತು ಕಾಲೇಜಿನಲ್ಲಿ, ಅದರ ಕಾರ್ಯದರ್ಶಿಯೂ ಆಗಿದ್ದೆ. ಅದಕ್ಕೆ ಶಿವರುದ್ರಪ್ಪ, ಅನಂತಮೂರ್ತಿ ಇದರ ಒಂದು ಪ್ರೋತ್ಸಾಹವೂ ಇತ್ತು. ಆಮೇಲೆ ಇಂಟರ್ಮೀಡಿಯೇಟ್ ಮುಗಿಸಿದ ಮೇಲೆ BA ಆನರ್ಸ್ ಸೇರ್ಬೇಕಲ್ಲ, ಮೈಸೂರಿಗೆ ಬಂದೆ. ಅದು ಇಂಟರ್ಮೀಡಿಯೇಟ್ ಕಾಲೇಜ್ ಅಷ್ಟೇ, ಫಸ್ಟ್ ಏಡ್ ಕಾಲೇಜು ಅಲ್ಲ ಆಗ. ಈಗ ಫಸ್ಟ್ ಏಡ್ ಕಾಲೇಜ್ ಆಗಿದೆ. ಮೈಸೂರಿಗೆ ಬಂದು
ಮಹಾರಾಜ ಕಾಲೇಜಿಗೆ ಸೇರಿದೆ, BA ಆನರ್ಸ್ಗೆ ಸೇರಿದೆ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಕುವೆಂಪು ಅವರು ಆ ವೇಳೆಗೆ ಕುಲಪತಿಗಳಾಗಿದ್ದರು. ನಾನು BA ಆನರ್ಸ್ ಸೇರೋ ವರ್ಷವೇ 56ರಿಂದ 60 ಅವರು ಕುವೆಂಪು ಆದ ವಯಸ್ಸು. ಒಂದು ಕುಲಪತಿಗಳಾಗಿ ಒಂದು 6 ತಿಂಗಳ ಮುಂಚೆ ಅವರು ಕುಲಪತಿಗಳಾಗಿದ್ದರು. ಆದ್ದರಿಂದ ಅವರು ನನಗೆ ಗುರುಗಳಾಗಿ ಸಿಕ್ಕಲಿಲ್ಲ. ಗುರುಗಳಾಗಿದ್ದರು, ಆದ್ರೆ ಪರೋಕ್ಷವಾಗಿ, ಪ್ರತ್ಯಕ್ಷ ಗುರುಗಳಲ್ಲ ಅವರು. ಅಲ್ಲಿ ನನಗೆ ಗುರುಗಳಾಗಿದ್ದವರು ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು, ಮತ್ತೆ DL ನರಸಿಂಹಾಚಾರ್ಯರು, SV ಪರಮೇಶ್ವರ ಭಟ್ರು, ಸುಜನಾ ಅವರು, ಶಾಸ್ತ್ರಿ, K ವೆಂಕಟರಾಮಪ್ಪನವರು, ಇವರೆಲ್ಲ ಅಲ್ಲಿ ಅಧ್ಯಾಪಕರಾಗಿದ್ದರು. ಮತ್ತೆ ಕುವೆಂಪು ಅವರ ಮಗ, ಈಚೆಗೆ ಬಹಳ ಪ್ರಖ್ಯಾತರಾದವರು, ಆಗ ಅಷ್ಟು ಪ್ರಸಿದ್ಧರಾಗಿರಲಿಲ್ಲ ಅವರು, ನನಗೆ 4 ವರ್ಷವೂ ಸಹಪಾಠಿಗಳಾಗಿದ್ದರು. 3 ವರ್ಷ ಆನರ್ಸು, 1 ವರ್ಷ MA. 3 ವರ್ಷ ಆನರ್ಸು ಮರದ ಕಾಲೇಜಿನಲ್ಲಿ ನಡೆಯಿತು. ಆಮೇಲೆ ಗಂಗೋತ್ರಿ ಹುಟ್ಟುಕೊಂಡಿತಲ್ಲ, ಆ ಗಂಗೋತ್ರಿಯಲ್ಲಿ 1 ವರ್ಷ MA ನಾನು ಮಾಡಿದೆ. 4 ವರ್ಷ ಕಳೆಯಿತು. ನಾನು MA ಓದ್ತಾ ಇದ್ದಾಗಲೇ, ವಿದ್ಯಾರ್ಥಿಯಾಗಿದ್ದಾಗಲೇ ನನ್ನ ಒಂದು ಪ್ರಥಮ ಕವನ ಸಂಕಲನ ಪ್ರಕಟವಾಯಿತು, ತಾರಾಸಖ ಹಾಗೆ ಅಂತ. ಅದಕ್ಕೆ ಸರ್ಕಾರದ ಒಂದು ಬಹುಮಾನವೂ ಬಂತು. ನಾನು ಆಗ MA ವಿದ್ಯಾರ್ಥಿ ಅಷ್ಟೇ. ಅಂತೂ ಬರವಣಿಗೆ, ಓದು ಇವೆಲ್ಲ ವಿಶೇಷವಾದ ರೀತಿಯಲ್ಲಿ ನಡೀತಾ ಇದ್ದವು. ನನಗೆ ಬಹಳ ಪ್ರಿಯವಾದ ಅಧ್ಯಾಪಕರು ಅಂತ ಹೇಳಿದರೆ, ಕುವೆಂಪು ಅವರಂತೂ ಅಧ್ಯಾಪಕರಾಗಿರಲಿಲ್ಲ ನಮಗೆ, ತೀನಂ ಶ್ರೀಕಂಠಯ್ಯನವರು. ಸ್ವಾರಸ್ಯ ಅಂದ್ರೆ, ಶ್ರೀಕಂಠಯ್ಯನವರು ನಮ್ಮ ತಂದೆಗೂ ಗುರುಗಳಾಗಿದ್ರಂತೆ. ಇದು ನೋಡಿ ಈ ವಿಶೇಷ. ಅವರ ಇಂಟರ್ಮೀಡಿಯೇಟ್ ಓದುವಾಗ, ಅವ್ರ ಇಂಟರ್ಮೀಡಿಯೇಟ್ ಮಾತ್ರ ಅವರು ಓದಿದ್ರು, ಆಮೇಲೆ ಸರ್ವೇಯರ್ ಕೆಲಸಕ್ಕೆ ಸೇರ್ಕೊಂಡ್ರು. ಕುವೆಂಪು ಅವರು ಗುರುಗಳಾಗಿದ್ರಂತೆ, ತೀನಂ ಶ್ರೀ ಗುರುಗಳಾಗಿದ್ರಂತೆ. ವಿಶೇಷವಾಗಿ ಅವರಿಗೆ ತೀನಂ ಶ್ರೀ ಬಗ್ಗೆ ಆದರ, ನನಗೂ ಅಷ್ಟೇ. ದೇಜಗೌ ಅವರು ಕೂಡ ತೀನಂ ಶ್ರೀ ಅವ್ರ ಬಗ್ಗೆ ಬಹಳ ಸಂತೋಷ, ನಮ್ಮ ಗುರುಗಳು ಅಂತ ಗೌರವದಿಂದ ಮಾತಾಡಿದ್ದು ಕಂಡಿದೀವಿ ನಾವು. ತೀನಂ ಶ್ರೀ ಶಿಷ್ಯರೆಲ್ಲ ಅವರನ್ನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಅದೊಂದು ವಿಶೇಷ. ಇರ್ಲಿ ಸರ್, ನಾನ್ ಋಷಿ ಕವಿಹಿ ಕಿಲದರ್ಶನ ಅಂತ ಹೇಳ್ತಾರೆ. ನಾವು ಕವನ ಸಂಕಲನವನ್ನ ಓದ್ತಾ ಇರುವಾಗ್ಲೇ ಬರೆದ್ರಿ ಅಂತ ಹೇಳಿದ್ರಿ. ನಿಮ್ಗೆ ದರ್ಶನ ಭಾಗ್ಯ ಹೇಗೆ ಬಂತು? ಅಂದ್ರೆ ನೀವು ಕಳೆದಂತಹ ಸಾಂಗತ್ಯ ಗುರುಗಳದಿರ್ಬೋದು ಅಥವಾ ಪುಸ್ತಕಗಳ ನಿಮ್ಮ ಒಳಗಿನ, ನಿಮ್ಮ ಮನೆಯಲ್ಲಿ ಯಾರು ಲೇಖಕರಾಗ್ಲಿ ಆ ರೀತಿಯಾದಂಥವ್ರು ಇಲ್ಲ, ಯಾರು ಇರಲಿಲ್ಲ. ಆದ್ರೆ ನಿಮಗೆ ಆ ರೀತಿಯ ಒಂದು ಇದು ಬರ್ಲಿಕ್ಕೆ ಕಾರಣ ಅಂತ ಏನ್ ಹೇಳ್ಬೋದು ತಾವು? ನಮ್ಮ ತಂದೆಯವರು ಲೇಖಕರಾಗಿರಲಿಲ್ಲ, ಆದರೂ ಸಾಹಿತ್ಯ ಪ್ರೇಮಿಯಾಗಿದ್ದರು. ತೀನಂ ಶ್ರೀ ಅವರು ಅವರಿಗೆ ಗುರುಗಳಾಗಿದ್ರಂತೆ. ಕುವೆಂಪು ಅವರು ಗುರುಗಳಾಗಿದ್ರಂತೆ, ಆದ್ರೆ ಕುವೆಂಪು ಅವರ ಪಾಠ ಪ್ರವಚನಗಳು ನನಗೆ ಅಷ್ಟಾಗಿ ಅರ್ಥವಾಗ್ತಿರ್ಲಿಲ್ಲಪ್ಪ. ಆದ್ರೆ ತೀನಂ ಶ್ರೀ ಅವರು ನನಗೆ ಬಹಳ ಆಪ್ತರಾಗಿದ್ದರು. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಅವರು ಗದಾಯುದ್ಧದ ಮೇಲೆ, ರನ್ನನ ಗದಾಯುದ್ಧದ ಮೇಲೆ ಒಂದು ಪ್ರಬಂಧ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ನಮ್ಮ ತಂದೆಯವರು ಬರ್ಕೊಂಡು ಹೋಗಿ ಕೊಟ್ಟಾಗ ಅದನ್ನು ಬಹಳ ಮೆಚ್ಚಿಕೊಂಡು ಇಡೀ ತರಗತಿಗೆ ಅದನ್ನ ತೋರಿಸಿ ಎತ್ತಿ ಹೇಳಿದ್ರಂತೆ, ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಹಾಗೆ. ಆಗ ಕಾಸು ಶ್ಯಾಮರಾಯರು ಅವರ ಸಹಪಾಠಿಗಳಂತೆ, ನಮ್ಮ ತಂದೆ ಸಹಪಾಠಿಗಳು. ಶ್ಯಾಮರಾಯರು ಏನ್ ಬರ್ದಿದೆಯಾ ಕೊಡು, ಇಲ್ಲಿ ನಾನು ನೋಡ್ತೀನಿ ಅಂತ ಇಸ್ಕೊಂಡು ಹೋದ್ರಂತೆ. ಹೀಗಾಗಿ ನಮ್ಮ ತಂದೆ ಏನೋ ಬರೀದೇ ಇದ್ರು ಸಾಹಿತ್ಯ ಆರಾಧಕರಾಗಿದ್ರು. ತೀನಂ ಶ್ರೀ ಅವರ ಶಿಷ್ಯರಾಗಿದ್ದರು. ತೀನಂ ಶ್ರೀ ನನಗೆ ತುಂಬಾ ಆಪ್ತರು. ಅವರ ಇತ್ತೀಚೆಗೆಲ್ಲೋ ಅವರ ಮಗ ಬರೆದಿದ್ದಾರೆ, ತೀನಂ ನಾಗಭೂಷಣ ಅಂತ ಅವರ ಮಗ, ತೀನಂ ಶ್ರೀ ಅವರ ಮಗ. ಏನ್ ಬರೆದಿದ್ದಾರೆ ಅಂತಂದ್ರೆ, ಈ CPK ಅವರು ಬರೆದಂತಹ ಪ್ರಬಂಧಗಳು, ಅವುಗಳನ್ನ ನಾವು ಯಾವುದಾದ್ರೂ ಒಂದು ಸಾಹಿತ್ಯ ಪತ್ರಿಕೆಯಲ್ಲಿ ಅಚ್ಚು ಮಾಡಬಹುದು, ಅಷ್ಟು ಉತ್ತಮವಾಗಿದ್ದಂತಹ ಪ್ರಬಂಧಗಳನ್ನ ಅವರು ಬರೀತಾ ಇದ್ರು ಹಾಗೆ ಅಂತ ನನ್ನ ತಂದೆ ಹೇಳ್ತಾ ಇದ್ರು ಅಂತ ಅವರು ನಾಗಭೂಷಣ. ಇಲ್ಲ, ಬಹಳ ಅವ್ರು ಹೇಳಿರುವಂತದ್ದು ಯಥೋಚಿತವಾಗಿದೆ. ಯಾವುದೇ ಒಂದು ನಿಮ್ಮ ಲೇಖನವನ್ನು ನೋಡ್ಲಿ, ನಿಮ್ಮ ಕವನವನ್ನು ನೋಡ್ಲಿ, ಅಥವಾ ನಿಮ್ಮ ವಚನವನ್ನು ನೋಡ್ಲಿ, ಕೊನೆಗೆ ಹನಿಗವತೆಯನ್ನು ನೋಡ್ಲಿ, ಓದಿದಂತಹ ವಾಚಕನಿಗೆ ನಿಮಗೆ ಇರುವಂತಹ ಪ್ರೌಢಿಮೆಯ ಅರಿವು ಹಾಗೆ ಆಗುತ್ತದೆ. ನೀವು ಕಾವ್ಯದಲ್ಲಿ ತೋರುವ ಒಂದು ಆ ಸೌಂದರ್ಯ ಅಥವಾ ಆ ಒಂದು ಏನಂತ ಹೇಳ್ಬೋದು ವಿದ್ವತ್ತು, ಅದು ಅನಾವರಣಗೊಳ್ಳೋದನ್ನ ನಾವೆಲ್ಲ ಕಂಡಿದೀವಿ.
ಅದು ಆ, ನಾನು ಮೈಸೂರಿಗೆ ಬಂದ ಮೇಲೆ ನಾನು ಯಾವುದೇ ವಿದ್ಯಾರ್ಥಿ ನಿಲಯಕ್ಕೆ ನಾನು ಅರ್ಜಿ ಹಾಕಲಿಲ್ಲ, ಮಾಡಲಿಲ್ಲ. ಕಡೆಗೆ ಏನು ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಬಂದ್ಬಿಡ್ತು, ಊಟ ವಸತಿ ಸಮಸ್ಯೆ. ಆಗ ನನ್ನನ್ನು ಕೈ ಹಿಡಿದು ಎತ್ತಿದವರು ದೇಜಗೌ ಅವರು. ಅವರನ್ನು ನಾನು ವಿಶೇಷವಾಗಿ ಸ್ಮರಿಸಬೇಕು. ನಾನು ಯಾವುದೋ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಹಾಕಿ ಆಮೇಲೆ ಊರಿಗೆ ಹೊರಟೋದೆ. ಅಲ್ಲಿ ಬಂದು ನೋಡಿದ್ರೆ ನನಗೇನು ಸೀಟ್ ಸಿಕ್ಕಿರಲಿಲ್ಲ. ಏನ್ ಮಾಡ್ಲಿ ಸರ್ ಮುಂದೆ ಅಂತ ಕೇಳಿದೆ. ಅವ್ರು ಎಷ್ಟು ದೊಡ್ಡ ಮನಸ್ಸು ಮಾಡಿದ್ರು ಹೇಳಿದರು ಅಂತಂದ್ರೆ, ನೋಡಿ ಇನ್ನೇನ್ ಮಾಡೋಕ್ಕಾಗ್ತದೆ ಬಿಡಿ, ನಾನು ನಾಳೆ ಊರಲ್ಲಿ ಇರೋದಿಲ್ಲ, ಅದನ್ನ ಮನೆಯಲ್ಲಿ ಹೇಳಿ ಹೋಗಿರ್ತೀನಿ, ನೀವು ನಾಳೆಯಿಂದ ನಮ್ಮ ಮನೆಯಲ್ಲಿ ಊಟ ಮಾಡಿ ಅಂದ್ಬಿಟ್ರು ತೇಜಗೌ. ಎಷ್ಟು ದೊಡ್ಡ ಮನಸ್ಸು. ಹೌದು, ಎಷ್ಟೋ ದಿವಸ ಪ್ರತಿ ರಾತ್ರಿ ಅವರ ಮನೆಯಲ್ಲಿ ಊಟ ಮಾಡ್ತಾ ಇದ್ದೆ. ವಸತಿಗೂ ಅವರೇ ಏರ್ಪಾಟ್ ಮಾಡಿಕೊಟ್ರು. ಅದು ತನಗೆ ತಾನೇ ಬಂತು. ಒಂದು ಪ್ರತ್ಯೇಕವಾದ ಹತ್ತಿರದಲ್ಲೇ ಇಲ್ಲ ಇಲ್ಲಿ ಈ ಮಾಡಲ್ ಹೌಸ್ಗಳು ಇವೆ. ಅದು ಒಂದು ಮಾಡಲ್ ಹೌಸ್, ಒಂದು ಶಿಶು ವಿಹಾರ ನಡೀತಾ ಇತ್ತು ಅಲ್ಲಿ. ಆ ಶಿಶು ವಿಹಾರವನ್ನೇ ನನಗೆ ಬಿಡಿಸ್ಕೊಟ್ಬಿಟ್ರು. ಅದು ಹಗಲು ಶಿಶು ವಿಹಾರ, ರಾತ್ರಿ ನನಗೆ ವಸತಿ. ಅಲ್ಲಿ ಏನೂ ಇಲ್ಲ, ಒಬ್ಬನೇ ಒಬ್ಬ ಇಡೀ ಕಟ್ಟಡದಲ್ಲಿ. ಆ ಥರ ಊಟ ವಸತಿ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ರು. ಮುಂದೆ ಅನೇಕ ರೀತಿಯಲ್ಲಿ ಅವರು ನನಗೆ ನೆರವಾದರು. ನಾನು ಇವತ್ತು ಏನಾಗಿದ್ದೇನೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ ದೇಜಗೌ ಅಂತ ಹೇಳಬಹುದು. ಈಗ ಕುವೆಂಪು ಅವರು ಸ್ವಲ್ಪ ಅಕಾಡೆಮಿಕ್ ಲೆವೆಲ್ನಲ್ಲಿ ಅವರು ನನ್ನ ಮೇಲೆ ಪ್ರಭಾವ ಬೀರಿದವರು. ನಾನು ವಿದ್ಯಾರ್ಥಿ ದಶೆ ಮುಗಿದ ಮೇಲೆ, MA ಮುಗಿದ ಮೇಲೆ ನನಗೆ ಅಧ್ಯಾಪಕ ಹುದ್ದೆ ಸಿಕ್ಕಲಿಲ್ಲ, ಆ ಖಾಲಿ ಇರಲಿಲ್ಲ. ಆಗ ನಾನು 3 ವರ್ಷ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಕೆಲಸ ಮಾಡಬೇಕಾಯಿತು. ಅದು ಸಂಸ್ಕೃತದಲ್ವೇ? ಕನ್ನಡನೂ ಇತ್ತು ಆಗ, ಕನ್ನಡ ಸಂಸ್ಕೃತ ಎರಡೂ ಇದ್ದುವು. ಈಚೆಗೆ ಅದು ಬೇರೆ ಆಯಿತು, 2 ಭಾಗವಾಗಿ ಸಂಸ್ಕೃತ ಅಲ್ಲೇ ಉಳಿಯಿತು. ಕನ್ನಡ ಈಚೆಗೆ ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದ್ಬಿಡ್ತು. ಹೀಗಾಗಿ ನಾನು ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. H. ದೇವೀರಪ್ಪನವರು ಅಂತ ಹೇಳಿ ನಿರ್ದೇಶಕರು. ಅಲ್ಲಿ ನನಗೆ ಸರಿಯಾದ ಕೆಲಸನೇ ಕೊಡ್ಲಿಲ್ಲ ದೇವೀರಪ್ಪನವರು. ಈಗ ನೋಡಿ, ಯಾರು ಕೆಲಸ ಮಾಡಲೇ ಇದ್ರೆ ಆಕ್ಷೇಪಿಸ್ತಾರೆ, ಅವಾಗ ನನಗೆ ಕೆಲಸನೇ ಕೊಡ್ಲಿಲ್ಲ. ಏನಾದರೂ ಓದ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ರು ನನ್ನ ಪಾಡಿಗೆ ನನ್ನನ್ನು. ಅಂದ್ರೆ ಇವನು ಯಾವತ್ತಿದ್ರೂ ಅಧ್ಯಾಪಕನಾಗಿ ಹೋಗೋನು, ಅದರಿಂದ ಇಲ್ಲಿ ಯಾತಕವನಿಗೆ ಈ ಕೆಲಸ ಎಲ್ಲ ಅಂತ ಹೇಳಿ ನಾನೇನೋ ಓದ್ತಾಕ್ ಮುಚ್ಚರಿಸಿದ್ಲೆ. ಅದನ್ನ ಬಿಡೋ ವೇಳೆಗೆ 64ರಲ್ಲಿ ನಾನು ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವವನ್ನ ಸಂಪಾದಿಸಿದೆ. ನಾನು ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವ ಅದು ಅಚ್ಚಾಯಿತು. ಅದು ಇವತ್ತಿಗೂ ಒಂದು ಒಳ್ಳೆಯ ಸಂಪಾದನೆ ಅಂತ ಅನಿಸ್ಕೊಂಡಿದೆ. ಆಮೇಲೆ ಇನ್ನೂ 1-2 ಪುಸ್ತಕಗಳನ್ನ ಅಲ್ಲಿ ಸಂಪಾದಿಸಿದೆ. ಆಮೇಲೆ 64ರಲ್ಲಿ 64 ಮಹಾರಾಜ ಕಾಲೇಜಿಗೆ ಅಧ್ಯಾಪಕನಾಗಿ ಹೋದೆ. 3 ವರ್ಷ ಇಲ್ಲಿ ಕಳೀತು. ಆಮೇಲೆ ಮಹಾರಾಜ ಕಾಲೇಜಿಗೆ ಹೋದೆ. ಆಮೇಲೆ 67ರಲ್ಲಿ ಗಂಗೋತ್ರಿಗೆ ಬಂದೆ. ಅಂದ್ರೆ ಇವತ್ತು ಅದು ಕನ್ನಡ ಅಧ್ಯಯನ ಸಂಸ್ಥೆ ಆಗಿದೆ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಆಗಿದೆ. ಆಗ ಅದಕ್ಕೇನು ಹೆಸರಿರಲಿಲ್ಲ, ಕನ್ನಡ ವಿಭಾಗ ಆಗಿತ್ತಷ್ಟೇ. ಆ ಜಯಲಕ್ಷ್ಮಿ ವಿಲಾಸದಲ್ಲಿ ಅನೇಕ ವಿಷಯಗಳಿದ್ವು, ಕನ್ನಡವೂ ಒಂದು ವಿಷಯ. ಮತ್ತೆ ಅಲ್ಲಿಗೂ ತೀನಂ ಶ್ರೀಕಂಠಯ್ಯನವರು ಅಧ್ಯಾಪಕರಾಗಿ ಬಂದರು. DL ನರಸಿಂಹಾಚಾರ್ಯರು ಆಗ ಅಧ್ಯಾಪಕರಾಗಿರಲಿಲ್ಲ, ಶ್ರೀಕಂಠಯ್ಯನವರು ಅಧ್ಯಾಪಕರಾಗಿದ್ದರು. ತಾವು ಕೆಲವು ಅನುವಾದದ ಪ್ರಕ್ರಿಯೆಗಳನ್ನ ಬೇರೆ ಭಾಷೆಗಳಿಂದ ಮಾಡಿದಿರಿ. ಸಂಸ್ಕೃತದಿಂದ ದಶನಾಟಕಗಳನ್ನ ಮಾಡಿದ ಹಾಗೆ ಇಂಗ್ಲಿಷ್ನಿಂದ ವಿಮರ್ಶೆಯನ್ನ ಕೂಡ ತಾವು ಹೊರತಂದಿದ್ದೀರಿ. ನಿಮಗೆ ಈ ಭಾಷೆಯ ಮೇಲೆ ಹೇಗೆ ಒಂದು ಹಿಡಿತ ಮತ್ತು ಅದರ ಬಗ್ಗೆ ಆಸಕ್ತಿ ಎರಡೂ ಮೂಡ್ತು ಸರ್? ಯಾವ ಭಾಷೆಯ ಬಗ್ಗೆ? ಸಂಸ್ಕೃತ. ಸಂಸ್ಕೃತ ಅದರಲ್ಲಿ ನನಗೆ ಹೇಗೆ ಪ್ರವೇಶ ಸಿಕ್ತು ಅಂತ ಹೇಳಿದ್ರೆ, ಆಗ BA ಆನರ್ಸ್ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ವಿಷಯವೇ ಆಗಿತ್ತು. ಅದು ನಿರ್ದಿಷ್ಟವಾದ ಒಂದು ವಿಷಯವೇ ಆಗಿತ್ತು, ಒನ್ ಆಫ್ ದಿ ಸಬ್ಜೆಕ್ಟ್ಸ್ ಸಂಸ್ಕೃತ. ಅದು ಈಚೆಗೆ ತೆಗೆದುಹಾಕಿದ್ರು. ಯಾಕೆಂದ್ರೆ ಆಸಕ್ತಿ ಹೊರಟೋಯ್ತು, ವಿದ್ಯಾರ್ಥಿಗಳಿಗೂ ಆಸಕ್ತಿ ಹೋಯ್ತು, ಪಾಠ ಹೇಳೋರು ಇಲ್ಲ. ಅದೇನೋ
ವೈದ್ಯ ಹೇಳಿದ್ದು ಒಂದೇ, ಹಾಲು ಅನ್ನ. ರೋಗಿ ಬಯಸಿದ್ದು ಒಂದೇ ಅನ್ನೋ ಹಾಗೆ ಯಾರಿಗೂ ಬೇಕಾಗಿರಲಿಲ್ಲ. ಈಚೆಗೆ ಅದು ಹೊರಟೋಗಿದೆ, ಈಚೆ ಸಂಸ್ಕೃತ ಇಲ್ಲ. ನಮ್ಮ ಕಾಲದಲ್ಲಿ ಆನರ್ಸ್ ನಲ್ಲಿ ಒಂದು ಪೇಪರ್ ಸಂಸ್ಕೃತ ಇತ್ತು. ಸಂಸ್ಕೃತ ಪಾಠ ಹೇಳ್ತಾ ಇದ್ರು. ಸಂಸ್ಕೃತ ಪಾಠ ಹೇಳಿದವರು ಅನೇಕರು ನಮ್ಗೆ ಅದರಲ್ಲಿ ಮುಖ್ಯರಾದವರು C.G. ಪುರುಷೋತ್ತಮ್, ಅವರ ಹೆಸರು ನೀವು ಗೊತ್ತು, ದೇವಕಿಯವರಾಗಿದ್ರಲ್ಲ ಅವ್ರ ತಂದೆಯವರು. ದೇವಕಿ ತಂದೆ, ಅವರು ಪಾಠ ಮಾಡೋರು. ಅದಲ್ಲದೆ ನಾನು ಈ ಭಾರತೀಯ ವಿದ್ಯಾಭವನದವರು ನಡೆಸ್ತಾ ಇದ್ದಂಥ ಸರಳ ಸಂಸ್ಕೃತ ಪರೀಕ್ಷೆಗಳು ಅವುಗಳನ್ನು ಪಾಸ್ ಮಾಡಿಕೊಂಡೆ. ಅಲ್ಲೂ ನಾನು ವಿದ್ಯಾರ್ಥಿಯಾಗಿದ್ದೆ. ಆಗ B.S. ಕೃಷ್ಣಪ್ಪ ಅಂತ ಇದ್ರು, ಅವರು ಪಾಠ ಹೇಳ್ತಾ ಇದ್ರು ಗಾಂಧಿ ವಿಚಾರ ಪರಿಷತ್ನಲ್ಲೋ ಏನೋ. ನಾನು ಅದಕ್ಕೂ ಹೋಗಿ ಕೋವಿದ ಪರೀಕ್ಷೆಯನ್ನ ಪಾಸ್ ಮಾಡಿದೆ. ಸಂಸ್ಕೃತ ಕೋವಿದ, ಭಾರತೀಯ ವಿದ್ಯಾಭವನದ್ದು. ಕೋವಿದ ಅನ್ನೋದು ಔಪಚಾರಿಕ ಅಂತೂ ತಕ್ಕ ಮಟ್ಟಿಗೆ ಸಂಸ್ಕೃತದ ಒಂದು ಪ್ರವೇಶ ಆಯಿತು. ಪ್ರಭುತ್ವ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಂಸ್ಕೃತ MA ಅಲ್ಲ ನಾನು, ಒಂದ್ ರೀತಿಯಲ್ಲಿ ನನ್ನ ಸಂಸ್ಕೃತ ಜ್ಞಾನ ಅದು ಹವ್ಯಾಸಿ ಸಂಸ್ಕೃತ ಜ್ಞಾನ ಅಷ್ಟೇ. ಅದನ್ನು ಇಂಪ್ರೂವ್ ಮಾಡಿಕೊಂಡೆ ನಾನು ಮುಂದಕ್ಕೆ. ಅಲ್ಲಿ ಏನು ನಾನು ಕಲ್ತನೋ ಅದನ್ನ ಮುಂದಕ್ಕೆ ಇಂಪ್ರೂವ್ ಮಾಡಿಕೊಂಡೆ. ಸಂಸ್ಕೃತದಿಂದ ಅನೇಕ ನಾಟಕಗಳನ್ನ ಅನುವಾದ ಮಾಡಿದೆ. 10 ನಾಟಕಗಳನ್ನ ಮಾಡಿದೆ. ಇಂಗ್ಲಿಷ್ ಅಂತೂ ಮೊದಲಿಂದ ಅದರ ಪ್ರವೇಶ ಪ್ರಭುತ್ವ ಅದಿದ್ದೇ ಇತ್ತು. ಕಾವ್ಯಮೀಮಾಂಸೆ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಪುಸ್ತಕಗಳನ್ನ ಅನುವಾದ ಮಾಡಿದೆ. ಯಾಕಂದ್ರೆ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅವುಗಳ ಅಗತ್ಯ ಇದೆ ಹಾಗೆ ಅಂತ ಹೇಳಿ ಬೇಕಾದಷ್ಟು ಮಾಡಿದೆ. ಇನ್ನು ಸ್ವತಂತ್ರವಾಗಿ ಬೇಕಾದಷ್ಟು ಕೃತಿಗಳನ್ನ ರಚನೆ ಮಾಡಿದೆ. ಇವತ್ತು ಎಷ್ಟು ನನ್ನ ಕೃತಿಗಳ ಸಂಖ್ಯೆ ಅನ್ನೋದು ಖಚಿತವಾಗಿ ನಾನೇ ಹೇಳಲಾರೆ. ಯಾಕೆ ಅಂದ್ರೆ ಅವು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈಗ ಒಂದೇ ಪುಸ್ತಕ 2 ಹೆಸರಿನಲ್ಲಿ ಆಗಿರೋದು ಉಂಟು. ಇವೆಲ್ಲ ಕೆಲವು ಈ ಪ್ರಕಾಶಕರ ಮತ್ತೆ ಕೆಲವು ಸಂಪಾದನೆಯನ್ನ ಜೊತೆಯಲ್ಲೂ ಮಾಡಿರ್ತೀರಿ, ಆ ಪುಸ್ತಕಗಳು ಸೇರಿರುತ್ತವೆ. ನನಗೆ ಮೂಲಭೂತವಾಗಿ ಕೇಳ್ಬೇಕಾಗಿರುವಂತದ್ದು, ತಾವು PhD ಪ್ರಬಂಧಕ್ಕೆ ನಾಗವರ್ಮನ ಕರ್ನಾಟಕ ಕಾದಂಬರಿ ವಿಷಯವಾಗಿ ಈ ಒಂದು ವಿಷಯವನ್ನ ಮಾಡಬಹುದು ಅಂತ ನಿಮ್ಗೆ ಅನ್ಸಿದ್ದು, ಮತ್ತೆ ಹಾಗೆ ನಿಮ್ಮ ಇದಕ್ಕೆ ಇದ್ದಂತಹ ಗೈಡ್ ಯಾರಿದ್ರು, ನೀವು ಹೇಗೆ ಇದನ್ನು ಮಾಡಿದ್ರಿ, ಈ ವಿಷಯವಾಗಿ ಸ್ವಲ್ಪ ಹೇಳಿ ಸರ್. ನಾಗವರ್ಮನ ಕರ್ನಾಟಕ ಕಾದಂಬರಿ ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಆಸಕ್ತಿ ಕಳಕಳಿ ಇತ್ತು. ಯಾಕಂದ್ರೆ ಕುವೆಂಪು ಅವರು ಒಂದೆರಡು ಲೇಖನಗಳನ್ನ ಬರೆದಿದ್ದಾರೆ ಕಾದಂಬರಿಯ ಮೇಲೆ. ಮಹಾಶ್ವೇತೆಯ ತಪಸ್ಸು ಅಂತ ಒಂದು, ಸರೋವರದ ಸಿರಿಗನ್ನಡಿಯಲ್ಲಿ ಅಂತ ಒಂದು. ಅವುಗಳನ್ನು ಓದಿ ನನಗೆ ನಾಗವರ್ಮನ ಬಗ್ಗೆ ಬಹಳ ಆಸಕ್ತಿ ಉಂಟಾಯಿತು. ಮತ್ತೆ ನನಗೆ ಮೊದಲಿನಿಂದಲೂ ಈ ಭಾಷಾಂತರದಲ್ಲಿ ವಿಶೇಷವಾದಂತಹ ಆಸಕ್ತಿ. ಅನುವಾದ, ಇಂಗ್ಲಿಷ್ನಿಂದ ಸಂಸ್ಕೃತದಿಂದ ಅನುವಾದ. ಹೀಗಾಗಿ ನಾನು ನಾಗವರ್ಮನ ಕರ್ನಾಟಕ ಕಾದಂಬರಿಯನ್ನೇ ಆರಿಸಿಕೊಂಡೆ. ಮೊದಲು ಬೇರೆ ಒಂದು ವಿಷಯ ಆರಿಸಿಕೊಂಡಿದ್ದೆ, ಕುವೆಂಪು ಅವರ ಭಾವಗೀತೆಗಳು ಅಂತ ಆರಿಸಿಕೊಂಡೆ. ಆಮೇಲೆ ಅದನ್ನ ಬಿಟ್ಬಿಟ್ಟೆ, ಯಾಕಂದ್ರೆ ಬೇರೆಯವರು ಮಾಡಿದ್ದಾರೆ ಹಾಗೆ ಅಂತ. ಈಗ ಪ್ರಭುಶಂಕರ್ ಅವರು ಕನ್ನಡದಲ್ಲಿ ಭಾವಗೀತೆ ಅಂತ ಮಾಡಿದ್ದಾರೆ, ಅದರಲ್ಲಿ ಕುವೆಂಪು ಅವರ ಭಾವಗೀತೆಗಳನ್ನು ಅವರು ಮಾಡಿದ್ದಾರೆ. ಅದರಿಂದ ನಾನು ಅದನ್ನು ಬಿಟ್ಟು ಈ ನಾಗವರ್ಮನ ಕರ್ನಾಟಕ ಕಾದಂಬರಿಯನ್ನ ಆರಿಸಿಕೊಂಡೆ. ಅದಕ್ಕೆ ಮಾರ್ಗದರ್ಶಕರು ಯಾರು ಅಂತಂದ್ರೆ ಹಾಮ ನಾಯಕರು. ಮಾರ್ಗದರ್ಶಕರು ಅಂದ್ರೆ ನೆಪ ಮಾತ್ರಕ್ಕೆ ಅಷ್ಟೇ, ಅವರೇನು ಮಾರ್ಗದರ್ಶನ ಮಾಡ್ತಾರೆ, ನಾನೇ ಎಲ್ಲ ಮಾಡಿದ್ದು. ಹೆಸರಿಗೆ ಅವರು ಗೈಡ್ ಆಗಿದ್ರು, ಮಾರ್ಗದರ್ಶಕರಾಗಿ ಇದ್ರು. ಅದು ನಾಗವರ್ಮನ ಕರ್ನಾಟಕ ಕಾದಂಬರಿ ಒಂದು ವಿಮರ್ಶಾತ್ಮಕ ಮತ್ತು ತೌಲನಿಕ ಅಧ್ಯಯನ, ಅದರ ಪೂರ್ತಿ ಹೆಸರು. ಅದು ಯಾಕೋ ಅದು ಬೇರೆಯವ್ರ ಗಮನ ಅಷ್ಟಾಗಿ ಸೆಳೆಯಲಿಲ್ಲ. ಯಾಕಂದ್ರೆ ಸಂಸ್ಕೃತದ್ದು ನೋಡಿ ಹೆಚ್ಚು ಕಡಿಮೆ ಅದು ಸಂಸ್ಕೃತ ಕಾದಂಬರಿಯ ವಿಮರ್ಶೆಯೂ ಹೌದು, ಕನ್ನಡ ಕಾದಂಬರಿಯ ವಿಮರ್ಶೆಯೂ ಹೌದು, ಸಂಸ್ಕೃತ ಬಾಣನ ಕಾದಂಬರಿಯ ವಿಮರ್ಶೆಯೂ ಹೌದು. ನಿಮ್ಮ ತಂದೆಯವರು ಬರೆದ ಪುಸ್ತಕಗಳು ಅವೆಲ್ಲ ಉಪಯೋಗಿಸ್ಕೊಂಡಿದ್ದು ನಾನು. ಬಾಣ ಅಂತ ಒಂದು ಪುಸ್ತಕ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತಲ್ಲ, ಅದನ್ನ ನಾನು ಅಂಥವನ್ನೆಲ್ಲ ಉಪಯೋಗಿಸ್ಕೊಂಡು ಆದ್ರೆ ಬೇರೆಯವರು ಇಷ್ಟಪಡ್ಲಿ ಬಿಡ್ಲಿ, ಕುವೆಂಪು ಬಹಳ ಮೆಚ್ಚಿಕೊಂಡ್ರು ಅದನ್ನ. ನಾಗವರ್ಮನ ಕಾದಂಬರಿಯ ಬಗ್ಗೆ ನನ್ನ ನಿಬಂಧವನ್ನ, ಮಹಾಪ್ರಬಂಧ ಅಥವಾ ನಿಬಂಧ ಅನ್ನೋಣ, ಕುವೆಂಪು ತುಂಬಾ ಮೆಚ್ಚಿಕೊಂಡು ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಕೊಟ್ಟರು. ಉಳಿದವರೆಲ್ಲ ಅನೇಕರು ಮೆಚ್ಚಿಕೊಂಡ್ರು. ನಿಮ್ಗೆ ಕಾವ್ಯ ಮೀಮಾಂಸೆ ವಿಷಯದಲ್ಲಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳಿವರಿಂದ ಏನಾದ್ರೂ ಪ್ರಭಾವ ಆಗಿದೆಯಾ? ಹಾಗೆ ಬೇರೆ ಕವಿಗಳಾದ ಬೇಂದ್ರೆ, ಗೋಕಾಕ್ ಇವರುಗಳದೆಲ್ಲ? ನಮಗೆ ಆನರ್ಸ್ ನಲ್ಲಿ MA ನಲ್ಲಿ ಕಾವ್ಯ ಮೀಮಾಂಸೆ ಒಂದು ವಿಷಯವಾಗಿತ್ತಲ್ಲ. ತೀನಂ ಶ್ರೀಕಂಠಯ್ಯನವರೇ ಅದಕ್ಕೆ ಗುರುಗಳು, ಅವರೇ ಭಾರತೀಯ ಕಾವ್ಯ ಮೀಮಾಂಸೆ ಅವರೇ ಇದೆಯಲ್ಲ. ಹೌದು. ನನಗೆ ಅಲ್ಲಿ
ಭಾಮಹ, ದಂಡಿ, ಈ ಕುಂತಕ ಮುಂತಾದವರ ಕೃತಿಗಳ ಒಂದು ಪರಿಚಯ. ಪ್ರಸಕ್ತಿ ಬಂದೇ ಇತ್ತು. ನಿಮ್ಮ ತಂದೆಯವರು ಮಾಡಿದ ಕೆಲಸ ಕೂಡ ನಾನು ಗಮನಿಸಿದ್ದೆ. ಆಗ ವಿಚಿತ್ರ ಏನು ಅಂತಂದ್ರೆ, ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಇತ್ತಲ್ಲ, ಆಗ ಅದು ಬಹಳ ತೆಳುವಾಗಿರ್ತಾ ಇತ್ತು. ಬೇರೆ ಯಾರ್ದು ಲೇಖನಗಳು ಇರ್ತಿರ್ಲಿಲ್ಲ. ನಿಮ್ಮ ಭಾವರಲ್ಲೇ ಅದರಲ್ಲಿ ತುಂಬಾ ಲೇಖನಗಳು ಬರ್ತಾ ಇದ್ದವು ಸಂಸ್ಕೃತ ಅಲಂಕಾರಿಕರನ್ನ ಕುರಿತು. ಅದೇನು ವಿದ್ವತ್ತು, ಈ ಪುಟ ಪುಟ ತುಂಬಾ ಅಡಿ ಟಿಪ್ಪಣಿಗಳು ಬೇರೆ ಇವೆಲ್ಲ. ಆಮೇಲೆ ಜಬರೇಗೌಡರು ಸಂಪಾದಕರಾದ ಮೇಲೆ ಬೇರೆ ಬೇರೆ ಲೇಖನಗಳನ್ನು ಸಂಪಾದಿಸಿ ಪ್ರಬುದ್ಧ ಕರ್ನಾಟಕವನ್ನ ಸ್ವಲ್ಪ ಬೆಳೆಸಿದರು. ಅದಕ್ಕೆ ಮುಂಚೆ ಒಂದು ರೀತಿಯಲ್ಲಿ ನಿಮ್ಮ ತಂದೆಯೇ ಅದಕ್ಕೆ ಆಧಾರ ಪ್ರಬುದ್ಧ ಕರ್ನಾಟಕಕ್ಕೆ. ಹೊರದೇ ಲೇಖನಗಳು ಇರ್ತಾ ಇದ್ವು. ಅದು ಬೆಸ್ಲೆ ಪ್ರಶ್ನೆಲ್ಲಕ್ಕೆ ಆಗ್ತಾ ಇತ್ತು, ಬಹಳ ಆಕರ್ಷಕವಾಗಿ ಇರ್ತಾ ಇತ್ತು. ಮುಂದೆ ನಾನೇ ಅದರ ಸಂಪಾದಕನು ಆದೆ ಪ್ರಬುದ್ಧ ಕರ್ನಾಟಕ. ಈಗ ಬರ್ತಾ ಇಲ್ಲ ಅಲ್ವೇ ಸರ್? ಈಗ ಬರ್ತಾ ಇಲ್ಲ, ಯಾವ ಅವಸ್ಥೆಯಲ್ಲಿದೆಯೋ ನನಗೆ ಗೊತ್ತಿಲ್ಲ. ಈಚೆಗೆ ಏನಾಯ್ತು ಅಂದ್ರೆ, ಪ್ರಬುದ್ಧ ಕರ್ನಾಟಕ, ಮಾನವಿಕ ಕರ್ನಾಟಕ, ವಿಜ್ಞಾನ ಕರ್ನಾಟಕ ಅಂತೆಲ್ಲ ಹುಟ್ಟುಕೊಂಡಿವೆ. ಇವೆಲ್ಲ ಅವು ಬರ್ತಾ ಇರಬೇಕು. ಅದು ಏನೋ ಅವಸ್ಥೆಯಲ್ಲಿದ್ದಾವೋ ನನಗೆ ಗೊತ್ತಿಲ್ಲ. ಅಂತೂ ಹಿಂದಿನ ವೈಭವ ಉಳಿದಿಲ್ಲ. ಹಿಂದೆ ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು ಪದ್ಯ ಬರೋದು ಅಂದ್ರೆ ಬಹಳ ದೊಡ್ಡ ಪ್ರಶಸ್ತಿ ಅದು. ಪ್ರಬುದ್ಧ ಕರ್ನಾಟಕದಲ್ಲಿ ಲೇಖನ ಬರೋದು ಅಂದ್ರೆ ಸಾಮಾನ್ಯವಲ್ಲ ಅದು. ಆ ಒಂದು ಖ್ಯಾತಿ ಇತ್ತು. ಆ ಖ್ಯಾತಿ ಕಾರಣ ಆಗಿನ ಸಂಪಾದಕರು ಆರ್ ಕೃಷ್ಣಶಾಸ್ತ್ರಿಗಳು ಮುಂಚಾದವರು ಅದಕ್ಕೆ ಆ ತೂಕವನ್ನು ತಂದು ಕೊಟ್ಟಿದ್ರು. ತಾವು ಮೈಸೂರು ವಿಭಾಗದ ಅನೇಕ ಜನ ಕವಿಗಳ ವಿಚಾರವಾಗಿ ಹೇಳಿದ್ರಿ. ಈಗ ಉತ್ತರ ಕರ್ನಾಟಕದಲ್ಲಿದ್ದಂತಹ ಗೋಕಾಕ್ ಅವ್ರಿರ್ಬೋದು, ಬೇಂದ್ರೆ ಅವ್ರಿರ್ಬೋದು, ಸಿದ್ದಯ್ಯ ಪುರಾಣಿಕ್ ಅವ್ರಿರ್ಬೋದು, ಹೀಗೆ ಇನ್ನೂ ಅನೇಕ ಜನರಲ್ಲಿದ್ರು. ಅವರ ಪ್ರಭಾವ ಏನಾದ್ರು ನಿಮ್ಮ ಸಾಹಿತ್ಯ ಪ್ರಕಾರಗಳಲ್ಲಿ? ಸಿದ್ದಯ್ಯ ಪುರಾಣಿಕರು ಉತ್ತರ ಕರ್ನಾಟಕದವರು ಅಲ್ಲ, ಕಡೆಯವರೇ. ಬೇಂದ್ರೆ ಉತ್ತರ ಕರ್ನಾಟಕದವರು, ಗೋಕಾಕರು ಉತ್ತರ ಕರ್ನಾಟಕದವರು. ಅವರ ಕೃತಿಗಳನ್ನೆಲ್ಲ ನಾವು ಓದ್ತಾ ಇದ್ವು. ಈಗ ಕುವೆಂಪು, ಬೇಂದ್ರೆ ಅವರ ಕಾವ್ಯ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವು. ಕುವೆಂಪು ಒಂದು ಕೂಡಲೇ ಬೇಂದ್ರೆ ನಮಗೆ ನೆನಪಿಗೆ ಬರ್ತಾರೆ, ಗೋಕಾಕ್ ನೆನಪಿಗೆ. ಅದೇ ಯುಗದ ಕವಿ, ಜಗದ ಕವಿ ಅಂತ ಅವರೇ ಉದ್ಗರಿಸಿದ್ದಾನೆ ಕುವೆಂಪು ಅವ್ರಿಗೆ. ಒಂದು ಸ್ವಾರಸ್ಯ ಏನು ಅಂತಂದ್ರೆ, ನಾನು ಹೇಳ್ತೀನಿ, ಯುಗದ ಕವಿ, ಜಗದ ಕವಿ ಅಂತ ಕುವೆಂಪು ಅವರನ್ನ ಕರೆದಿದ್ದಾರೆ ಬೇಂದ್ರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹೌದು. ಅವರ ದೃಷ್ಟಿಯಲ್ಲಿ ಯುಗದ ಕವಿ, ಜಗದ ಕವಿ ಅಂದ್ರೆ ಅರವಿಂದರು. ಓ ಸರಿ ಸರಿ. ಬೇಂದ್ರೆಗೆ ಅರವಿಂದರ ಒಂದು ಬಗ್ಗೆ ಭಕ್ತಿ ಇತ್ತು. ಹೌದು. ಅದರಿಂದ ಯುಗದ ಕವಿ, ಜಗದ ಕವಿಯಾದ ಅರವಿಂದರಿಗೆ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಹಾಗನ್ವಯ ಮಾಡ್ಕೋಬೇಕನ್ನ. ಅದು ಕುವೆಂಪು ಅವರನ್ನು ಕುರಿತದ್ದು ಅಲ್ಲ ಅದು. ಯಾಕಂದ್ರೆ ಬೇಂದ್ರೆಗೆ ಕುವೆಂಪು ಅಂತಂದ್ರೆ ಸ್ವಲ್ಪ ಅಂತ ವಿಶೇಷವಾದ ಪ್ರೀತಿ ಏನೂ ಇರಲಿಲ್ಲ. ಆಗ ನೋಡಿದ್ರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಒಂದು ಗುಂಪು ಇತ್ತು, ಗೆಳೆಯರ ಗುಂಪು ಅಂತ. ಅದೇ ಬೇರೆ ಆಗಿತ್ತು. ಈ ಕಡೆ ಕುವೆಂಪು ಅವರ ಸುತ್ತ ಒಂದು ಹಿಂಬಾಲಕರ ಒಂದು ಗುಂಪಿತ್ತು. ಹೀಗಾಗಿ ಯುಗದ ಕವಿ, ಜಗದ ಕವಿ ಅಂದ್ರೆ ಅದು ಕುವೆಂಪುಗೂ ಅನ್ವಯಿಸ್ತದೆ ಅಂತ ನಾವು ಇಟ್ಕೊಂಡ್ರೆ ತಪ್ಪೇನು ಆಗೋದಿಲ್ಲ. ತಪ್ಪೇನು ಅಲ್ಲ, ಇಟ್ಕೋಬಹುದು. ಆದರೆ ಮೂಲತಃ ಅದು ಹಾಗಲ್ಲ. ಆಮೇಲೆ ನಿಮಗೆ ರಾಮಕೃಷ್ಣಾಶ್ರಮದ ಬಗ್ಗೆ ಬಹಳಷ್ಟು ಒಂದು ರೀತಿಯಾದಂತಹ ಗೌರವ, ಅದರ ಬಗ್ಗೆ ಶ್ರದ್ಧಾ ಭಾವ, ಇವೆಲ್ಲ ಕುವೆಂಪು ಅವರ ಇದರಲ್ಲಿ ದೇಜಗೌ ಅವರ ಒಂದು ಜೊತೆಯಲ್ಲಿ ಓಡಾಡಿದ್ರ ಫಲವಾ, ಅಥವಾ ನಿಮ್ಗೆ ಯಾವ ರೀತಿಯಾಗಿ ಅದ್ರ ಬಗ್ಗೆ ವಿಶೇಷ ಆಸಕ್ತಿ ರಾಮಕೃಷ್ಣಾಶ್ರಮದ ಬಗ್ಗೆ? ರಾಮಕೃಷ್ಣಾಶ್ರಮದ ಬಗ್ಗೆ ಆಸಕ್ತಿ ನಮ್ಗೆ ಹುಟ್ಟಿದ್ ಯಾಕೆ ಅಂತಂದ್ರೆ ಕುವೆಂಪು ಅವರಿಂದ. ಅವರ ಎರಡು ಕೃತಿಗಳು, ಸ್ವಾಮಿ ವಿವೇಕಾನಂದ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರು, ಇವುಗಳಿಂದ ಅದು ತೊಡಗಿತ್ತು. ಆಮೇಲೆ ನಾನು ಮೇಲಿಂದ ಮೇಲೆ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಆಗ ಅಧ್ಯಕ್ಷರಾಗಿದ್ದವರು ಸ್ವಾಮಿ ಸೋಮನಾಥಾನಂದರು. ಗೀತಾ ಭಾವಧಾರ ಎಲ್ಲ ಬರ್ದಿಯಾರಲ್ಲ, ಅವರೇ ಅಲ್ವೇ? ಸ್ವಾಮಿನಾಥಾನಂದರಿದ್ರು. ನಾನು ಆಶ್ರಮಕ್ಕೆ ಮೇಲಿಂದ ಮೇಲೆ ಹೋಗ್ತಾ ಇದ್ದೆ. ಮತ್ತೆ ಕುವೆಂಪು ಅವರು ಅದಕ್ಕೆ ಕಾರಣ. ಕುವೆಂಪು ಅವರ ಮೂಲಕ ನಾನು ರಾಮಕೃಷ್ಣ ಆಶ್ರಮಕ್ಕೆ ಪ್ರವೇಶ ಪಡದೆ ಅಂತ ಬೇಕಾದ್ರೆ ಹೇಳಬಹುದು. ತಮ್ಮ ಪ್ರಶಸ್ತಿಗಳ ಬಗ್ಗೆ, ತಮಗೆ ಯಾವ ಪ್ರಶಸ್ತಿ ಬಂದಿದ್ದು ಮನಸ್ಸಿಗೆ ತುಂಬಾ ಸಂತೋಷ ಕೊಟ್ಟಿದ್ರ ಬಗ್ಗೆ? ನೀವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಯಾವ ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಡಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಾಗ ಮುಖ್ಯಮಂತ್ರಿ ಆಗಿದ್ದವರು
ಯಾರಪ್ಪ ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅಲ್ಲ, ವೀರೇಂದ್ರ ಪಾಟೀಲ್ರು. ವೀರೇಂದ್ರ ಪಾಟೀಲು ಅಲ್ಲ, ಈಚಿನವರು ಒಬ್ರು ದೇವರಾಜ ಅರಸು ಅಲ್ಲ, ದೇವರಾಜ ಅರಸುನು ಅಲ್ಲ. ನಮ್ ತಂದೆಯವರು ತಗೊಂಡಿದ್ದು ಗುಂಡು ರಾವತ್ರ, ಅವ್ರದ್ದು 89. ನೀವು ಬೇಗ ತಗೊಂಡಿದ್ದೀರಾ ಇನ್ನು. ಅವನದು ಆ ಡೇಟ್ ಮರ್ಸ್ಬಿಟ್ಟೆ ಮೇಡಮ್. ಇರ್ಲಿ, ಪರವಾಗಿಲ್ಲ. ಅದು ಬಂದೆ ಅವ್ರು ಯಾರ ಯಾವ ಕಾಲದಲ್ಲಿ ಅಂತ ಹೇಳಿದ್ರೆ ಒಬ್ಬರು ಹೆಸರು ನೋಡಿ ಇತ್ತೀಚೆಗೆ ಮರವೇ. ಇರ್ಲಿ, ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೋಬಹುದಾ? ಯಾವ್ದ್ರ ಬಗ್ಗೆ? ಅಧ್ಯಕ್ಷ ಪದವಿ, ಕನ್ನಡ ಸಾಹಿತ್ಯ ಪರಿಷತ್ 78ನೇ ಅಧ್ಯಕ್ಷ ಪದವಿ ಗಂಗಾವತಿಯಲ್ಲಿ ಆಗಿದ್ದಂತದ್ದು. ಆ ವಿಚಾರವಾಗಿ ಒಂದೆರಡು ಮಾತು ಹೇಳ್ಬೋದಾ ಸರ್? ಅದು ಒಂದು ರೀತಿಯಲ್ಲಿ ಅನಿರೀಕ್ಷಿತವಾಗಿ ನನಗೆ ಒದಗಿ ಬಂತು ಅಂತಲೇ ಹೇಳಬೇಕು. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ. ಅನಿರೀಕ್ಷಿತವಾಗಿ ನಾನು ಆಯ್ಕೆಯಾದೆ, ಗಂಗಾವತಿಗೆ ಹೋದೆ. ಬಹಳ ಚೆನ್ನಾಗಿ ನಡೀತು. ಗಂಗಾವತಿ ವಾಸ್ತವವಾಗಿ ಅದು ಜಿಲ್ಲಾ ಕೇಂದ್ರವೂ ಅಲ್ಲ, ಅದು ತಾಲ್ಲೂಕು ಕೇಂದ್ರ, ಕೊಪ್ಪಳ ಜಿಲ್ಲೆ ತಾಲ್ಲೂಕು ಗಂಗಾವತಿ. ಬಹಳ ಚೆನ್ನಾಗಿ ನಡೀತು, ಅದ್ದೂರಿಯಾಗಿ ನಡೀತು. ಅಲ್ಲಿ ಊಟ ವಸತಿ ವ್ಯವಸ್ಥೆಗೆ ಸ್ವಲ್ಪ ಕಷ್ಟ ಇತ್ತು. ಎಲ್ಲ ಜನ ತಮ್ಮ ಮನೆಗಳಲ್ಲೇ ಎಲ್ಲರನ್ನ ಆಹ್ವಾನಿತರನ್ನ ಕರೆದು ಉಳಿಸ್ಕೊಂಡು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ನನಗೂ ಒಬ್ಬರು ವೈದ್ಯರು ಅವರ ಮನೆಯಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ವ್ಯವಸ್ಥೆ ಮಾಡಿದ್ರು. ತಾವು 300ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದಿರಿ ಅಂತ ನಮ್ಗೆ ಗೊತ್ತಿದೆ. ಅವುಗಳಲ್ಲಿ ಯಾವ್ಯಾವ ಪ್ರಕಾರಗಳಲ್ಲಿ ಹೆಚ್ಚಿನ ಕೃತಿ ರಚನೆ ಆಗಿದೆ? ಒಂದು ಕಡೆ ಕಾವ್ಯ ಕ್ರಿಯೇಟಿವ್ ಆಗಿ, ಇನ್ನೊಂದು ಕಡೆ ವಿಮರ್ಶೆ, ಇನ್ನೊಂದು ಕಡೆ ಗ್ರಂಥ ಸಂಪಾದನೆ ಟೆಕ್ಸ್ಚುಯಲ್ ಕ್ರಿಟಿಸಿಸಮ್. ಕಾವ್ಯ, ವಿಮರ್ಶೆ, ಗ್ರಂಥ ಸಂಪಾದನೆ, ಚಿಂತಾಮಣಿ ಅಂತ ನಂದು 1000 ಪುಟಗಳ ಪುಸ್ತಕವೇ ಇದೆ, ಚಿಂತನ. ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ. ಆದರೆ ಒಂದೇನು ಅಂದ್ರೆ ನಾನು ಕಥೆ ಕಾದಂಬರಿಗಳಿಗೆ ಕೈ ಹಾಕಲಿಲ್ಲ. ಅಲ್ಲಿ ಹಾಕೋ ಏನೋ ಆ ಕಡೆ ನನ್ನ ಮನಸ್ಸು ಹೋಗಲಿಲ್ಲ. ಯಾಕಂದ್ರೆ ನಮಗೆ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಾಗಿ ಹೆಚ್ಚು ಬೆಲೆ ಇದ್ದದ್ದು ವಿಮರ್ಶೆ, ಕಾವ್ಯ ಮೀಮಾಂಸೆ ಇವುಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇತ್ತು. ಅದರಿಂದ ನಾನು ಆ ಕಡೆ ಹೋದ್ನೇ ಹೊರತು ಕಥೆ ಕಾದಂಬರಿಗಳನ್ನ ಇದುವರೆಗೂ ನಾನು ಬರೆದಿಲ್ಲ. ಕಾವ್ಯ ಬರೆದಿದ್ದೀನಿ. ಕಾವ್ಯ ಒಂದು ಕಡೆ ಕಾವ್ಯ, ಇನ್ನೊಂದು ಕಡೆ ವಿಮರ್ಶೆ, ಗ್ರಂಥ ಸಂಪಾದನೆ, ಇವೆಲ್ಲ ನಾನು ಮಾಡಿದ್ದೇನೆ. ನೀವು ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಅತ್ಯಂತ ಕ್ಲಿಷ್ಟವಾದ ಕಷ್ಟವಾದ ಪ್ರಕಾರಗಳನ್ನು ಮಾಡಿದವರು. ಇತ್ತೀಚಿನ ಹನಿಗವನಗಳಲ್ಲಿ ಹೇಗೆ ಆಸಕ್ತಿ ಬಂತು? ಅದೊಂದು ವಿಶೇಷ ನಮಗೆಲ್ಲ. ಅದು ಯಾಕೆ ಅಂತ ಹೇಳಾರೆ ಅಂತೂ ಆಮೇಲೆ ನಾನು ಯಾರ ಕಾಲದಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತಂದ್ರೆ ಈಗ ನೆನಪಾಯ್ತು, ಎಚ್ ಪಟೇಲ್ ಕಾಲದಲ್ಲಿ. ಆಮೇಲೆ ಹನಿಗಮನ ಅದರಲ್ಲಿ ನನಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ ಈ ಸಂಸ್ಕೃತದ ಮುಕ್ತಕಗಳಿವೆ ನೋಡಿ. ಸಂಸ್ಕೃತದಲ್ಲಿ ಮುಕ್ತಕಗಳು ಅವು ನಮ್ಮ ಹನಿಗಮನಗಳಿಗೆ ಸಂವಾದಿಯಾಗಿ ಇರ್ತಕ್ಕವು. ಆ ಮೂಲಕ ನನಗೆ ಹನಿಗಮನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಹುಟ್ಟಿಸು. ಅಲ್ಲಿ ಬೇಕಾದಷ್ಟು ಹನಿಗಮನಗಳನ್ನು ನಾನು ಬರೆದಿದ್ದೇನೆ, ಇವತ್ತಿಗೂ ಬರೀತಾ ಇದ್ದೇನೆ. ಇನ್ನೇನು ಬರೀದೇ ಇದ್ರು ಹನಿಗಮನಗಳು, ಯಾಕಂದ್ರೆ ಅದಕ್ಕೆ ಏನು ಹೆಚ್ಚು ಕಾಲಾವಕಾಶ ಬೇಕಾಗಿಲ್ಲ, ಎಲ್ಲೇನಾದ್ರು ಅಲ್ಲಿ ಬರೀಬಹುದು, ಬೇಕಾದಷ್ಟು ನಾನು ಬರೆದಿದ್ದೇನೆ. ಸೊ ನನ್ನ ಕಾವ್ಯದಲ್ಲಿ ಒಳ ಪ್ರಕಾರಗಳು ಇವು: ಹನಿಗಮನ, ಆಮೇಲೆ ಮುಕ್ತಕ, ಮಹಾಕಾವ್ಯ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಪೂರ್ತಿ ಮಾಡಲಿಲ್ಲ. ಈಗ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಬರೀಬೇಕು ಅಂತ ಹೊರಟೆ, ಅದು ಅರ್ಧಂಬರ್ಧ ಆಗಿ ನಿಂತು ಹೋಯಿತು. ಪೂರ್ತಿ ಮಾಡಲಿಲ್ಲ ಯಾವುದನ್ನು ಮಹಾಕಾವ್ಯ ಪ್ರಯತ್ನ ನಾನು ಮಾಡಿದ್ದೇನೆ. ತಾವು ವಿವೇಕಾನಂದರ ಬಗ್ಗೆ ಪುಸ್ತಕ ಬರ್ತಿದ್ದೀರಿ, ನಾನು ಓದಿದ್ದೀನಿ. ಮತ್ತೆ ರಾಮಕೃಷ್ಣ ಮಠದ ಕೆಲವು ಪುಸ್ತಕಗಳನ್ನ ಬೇರೆ ಭಾಷೆಯಿಂದ ಅನುವಾದಿಸಿದಿರಿ.
ಹಾಗೆ ವಿಶೇಷ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿ ಚಿತ್ರಣವನ್ನ ಬೇರೆ ಏನಾದ್ರೂ ಬರೆದಿರೋದುಂಟಾ? ವ್ಯಕ್ತಿ ಚಿತ್ರಣ ಕೆಲವು ಲೇಖನಗಳು ಇವೆ. ಇಡೀ ಪುಸ್ತಕ ವ್ಯಕ್ತಿ ಚಿತ್ರ ಯಾವುದು ಇಲ್ಲ. ಪುಸ್ತಕಗಳಲ್ಲಿ ಈ ವ್ಯಕ್ತಿ ಚಿತ್ರಣಗಳು ಕೆಲವು ಸೇರ್ಕೊಂಡಿವೆ. ತಮ್ಗೆ ತಮ್ಮ ಮನೆಯಲ್ಲಿ ಎಲ್ಲೆಲ್ಲೂ ನೋಡಿದ್ರು ಪ್ರಶಸ್ತಿ ಫಲಕಗಳೇ ರಾರಾಜಿಸ್ತಾ ಇವೆ. ಇವುಗಳಲ್ಲಿ ವಿಶೇಷವಾದ ವಿಚಾರ ನಾವು ಸ್ವಲ್ಪ ಹೇಳಿ ಸರ್. ನನಗೆ ಪ್ರಶಸ್ತಿಗಳು ಅಂತ ಹೇಳಿದ್ರೆ, ಈಗ ತ್ರಿಪತುಂಗ ಪ್ರಶಸ್ತಿ ಬಂತು. ಅದು ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ನನಗೆ. ಅದು ಪ್ರಕಟವಾದ ಮೇಲೆ ಗೊತ್ತಾದದ್ದು ನನಗೆ ಬಂದಿದೆ ಅಂತ. ಹೇಗೆ ಬಂತೋ ಗೊತ್ತಾಗಲಿಲ್ಲ. ತ್ರಿಪತುಂಗ ಪ್ರಶಸ್ತಿ, ಈಚೆಗೆ ಪಂಪ ಪ್ರಶಸ್ತಿ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆಮೇಲೆ ಶಿವಮೊಗ್ಗ ಕರ್ನಾಟಕ ಸಂಘದ ಬೇಂದ್ರೆ ಕಾವ್ಯ ಪ್ರಶಸ್ತಿಯೂ ಬಂತು. ಅದರಿಂದ ಕುವೆಂಪುದು ಇದ್ದೇ ಇದೆ. ಅದು ಜವರೇಗೌಡರ ವಿಶ್ವಮಾನವ ಪ್ರಶಸ್ತಿ ಕುವೆಂಪು ಹೆಸರಿನಲ್ಲಿ. ಇನ್ನೂ ಅನೇಕ ಸಣ್ಣ ಪುಟ್ಟ ಪ್ರಶಸ್ತಿಗಳು ಬೇಕಾದಷ್ಟು ಬಂದಿವೆ. ಬಹಳ ಮುಖ್ಯವಾದವು ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಮಗೆ ಪದ್ಮ ವಿಭೂಷಣ ತಾವು ಮಾಡಿರುವ ಕೃತಿಗೆ ಇಡೀ ಜೀವನವನ್ನೇ ವೇದನೆಯನ್ನ ಸಂವೇದನೆಯನ್ನಾಗಿ ಮಾಡಿ ಸಾಧನೆ ಮಾಡಿದ ಒಬ್ಬ ಸಿದ್ಧ ಪುರುಷರು ನೀವು. ನಿಮಗೆ ಪದ್ಮ ವಿಭೂಷಣ ಅಂತ ಪ್ರಶಸ್ತಿ ಬರಬೇಕು ಅಂತ ನಾವೆಲ್ಲ ಆಶಿಸ್ತೀವಿ. ವಿಭೂಷಣ ಹೋಗಲಿ, ಪದ್ಮಶ್ರೀ ಕೂಡ ಬಂದಿಲ್ಲ. ಅದು ಬರ್ಬೇಕು ತಮ್ಗೆ ಅಂತ ನಮ್ಮೆಲ್ಲರ ಆಶಯ. ಅದು ಆದಷ್ಟು ಬೇಗ ಬರ್ಲಿ ಅಂತ ನಾವು ಕೇಳ್ಕೊಂಡೆಲ್ಲ. ನಾನು ಆಶೆ ಇಟ್ಕೊಂಡು ಏನು ಕೆಲಸ ಮಾಡ್ಲಿಲ್ಲ. ನೀವು 87 ವಸಂತ ಕಲಕಾಲ ನೀವು ಈ ಸೇವೆಯನ್ನ ಮಾಡುವಾಗ ನಿಮ್ಮ ಶ್ರೀಮತಿ 87 ವಸಂತಗಳು ಹೌದು, 87 ಮಾಗಿಗಳು ಹೌದು. ಇರ್ಲಿ, ನಿಮ್ಮ ಶ್ರೀಮತಿಯವರ ವಯಸ್ಸನ್ನು ಹೇಳುವಾಗ ನಾವು ವಸಂತ ಅನ್ನೋ ಮಾತು ಬಳಸ್ತೇವೆ. ಮಾಗಿ ಯಾಕೆ ಆಗ್ಬಾರ್ದು? ಅಷ್ಟು ವರ್ಷ ಮಾಗಿ ಕಾಲವನ್ನು ಕಳೆದಿದ್ದೇವೆ. ಆದ್ರೆ ವಸಂತದಲ್ಲಿ ಚಿಗುರು ಬರೋದ್ರಿಂದ ಹೊಸತೆನ್ನುವಂತದ್ದು ವಸಂತ ಬಂದ ಋತುಗಳ ರಾಜ ಅಂತ. ಹಾಗಾಗಿ ಅವರನ್ನ ರಾಜ ಅದು. ಹಾಗಾಗಿ ತಮ್ಮ ಶ್ರೀಮತಿಯವರ ಸಹಕಾರ, ನಿಮ್ಮ ಮಕ್ಕಳ ವಿಷಯವಾಗಿ ಸ್ವಲ್ಪ ಹೇಳ್ಬೋದಾ? ನನ್ನ ಮಕ್ಕಳು ಅಂತ ಹೇಳಿದ್ರೆ, 4 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 3ನೇವಳು ಇತ್ತೀಚೆಗೆ ತೀರ್ಕೊಂಡ್ಳು. ಅವಳು ವೈದ್ಯೆಯಾಗಿದ್ದವಳು. ಅಲ್ಲಿ ಇನ್ನು ಮೊದಲನೆಯವರಿಬ್ಬರು, ಅದೇನೋ ವಿಶೇಷ ಇಲ್ಲ. ಆಮೇಲೆ 4ನೇವಳೊಬ್ಬಳು, ಅವಳು ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ನಲ್ಲಿ ಇದ್ದಾಳೆ. ಎಂಜಿನಿಯರ್ ಅವಳು. ಕೊನೆಯವಳು ಎಂಜಿನಿಯರು. ತೀರಿಕೊಂಡವಳು ಡಾಕ್ಟರ್ ಆಗಿದ್ಲು. ಅದನ್ನು ಹೃದಯಾಘಾತ ಆಯಿತು ಅಂತ ಕಾಣಿಸಿದೆ. ಒಂದು ರೀತಿಯಲ್ಲಿ ಅನಾಯಾಸ ಮರಣ. ಅದು ಒಂದು ಸಮಾಧಾನ ಅಂದ್ರೆ ಅನಾಯಾಸ ಮರಣ. ಅವರಿಗೂ ಸಾಹಿತ್ಯದಲ್ಲಿ ಅಭಿರುಚಿ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ, ಹೌದಾ ಸರ್? ಸಾಹಿತ್ಯದಲ್ಲಿ ಅವರಿಗೆ ಅಭಿರುಚಿ, ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಅವಳಿಗೆ 2 ಕವನ ಸಂಕಲನಗಳು ಬಂದವು. ಅವಳು ಮೆಡಿಕಲ್ ವಿದ್ಯಾರ್ಥಿ ಆಗಿದ್ದಾಗಲೇ 2 ಕವನ ಸಂಕಲನಗಳು ಬಂದವು. ಆಮೇಲೆ ಡಾಕ್ಟರ್ ಆದ ಮೇಲೆ ಬರವಣಿಗೆ ಬಿಟ್ಟುಬಿಟ್ಲು. 2 ಒಳ್ಳೆ ಕವನ ಸಂಕಲನಗಳು ಬಂದವು. ತಮ್ಮ ಮಗ ಅವರು ಪ್ರಸಿದ್ಧ ಡಾಕ್ಟರ್, ಒಬ್ಬನೇ ಮಗ, ಕೊನೆಯವನು. ಅವರ ಹೆಸರು ಮತ್ತೆ ಅವರ ವಿಚಾರವಾಗಿ ಸ್ವಲ್ಪ ಹೇಳಿ. ಅವನು ಶ್ರೀಹರ್ಷ ಹಾಗೆ ಅಂತ. ಆರ್ಥೋಪೆಡಿಕ್ ಸರ್ಜನ್ ಅವನು. ಏನು ಹೇಳ್ಬಹುದು, ನಾವು ಮೂಳೆ ಕೀಲಿನ ವೈದ್ಯರು ಅಂತ ಹೇಳಿ ಒಳ್ಳೆ ಹೆಸರು ತಗೊಂಡಿದ್ದಾನೆ. ಮೈಸೂರಿನಲ್ಲಿ 2 ಕಡೆ ಅವನ ಕ್ಲಿನಿಕ್ ಇವೆ. ಅಪೋಲೋದಲ್ಲಿದ್ದ ಮೊದಲು, ಆಮೇಲೆ ಬಿಟ್ಬಿಟ್ಟ. ಈಗ ಸ್ವಂತ ಚಿಕಿತ್ಸಾಲಯಗಳನ್ನ ನಡೆಸ್ತಾ ಇದ್ದಾನೆ. 2 ಇವೆ. ಹಾಗೆ ನಿಮ್ಮ ಶ್ರೀಮತಿಯವರ ಬಗ್ಗೆ ಸ್ವಲ್ಪ. ಶ್ರೀಮತಿಯವರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಅವರು ಒಂದು ರೀತಿಯಲ್ಲಿ ನನಗೆ ನನ್ನ ಬರವಣಿಗೆಗೆ ಇತ್ಯಾದಿಗಳಿಗೆ ಪ್ರೋತ್ಸಾಹ ಕೊಟ್ಟರು. ಪ್ರೋತ್ಸಾಹ ಎಂಥ ಪ್ರೋತ್ಸಾಹ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಇದು ನೆಗೆಟಿವ್, ಪಾಸಿಟಿವ್ ಅಲ್ಲ. ಅಂದ್ರೆ ನೀವು ಬರೀರಿ ಮಾಡಿ ಅಂತ ಅವರು ಏನು ಹೇಳಲಿಲ್ಲ. ಆದ್ರೆ ನಾನು ಬರೆಯೋದಕ್ಕೆ ಅಡ್ಡಿ ಆಗಲಿಲ್ಲ, ಆತಂಕ ಆಗಲಿಲ್ಲ. ಅದನ್ನೇ ನಾನು ನೆಗೆಟಿವ್ ಅಂತ. ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಅವ್ರು ಹೊತ್ತು ನಿಮ್ಗೆ ಟೈಮ್ ಕೊಡಲ್ಲ, ಅದೇ ಸಹಕಾರ ಸರ್. ಅದೇ ಸರಿ. ಅದೇ ಅದು
ಅದಿಲ್ಲದೆ ಇದ್ರೆ ನೀವು ಮಾಡೋಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಿಮ್ಮ ಪ್ರತಿಯೊಂದರಲ್ಲಿಯೂ ನೆರಳಿನ ಹಾಗೆ ಆದ್ರಿಂದ ಛಾಯೇವ ಅನುವರ್ತನ ಮಾಡಿದಾರ ಆ ಅರ್ಥದಲ್ಲಿ ಪಾಸಿಟಿವ್ ಹೌದು, ಹೌದು, ಖಂಡಿತವಾಗಿ ಪಾಸಿಟಿವ್ ಹೌದು, ಒಂದು ಅರ್ಥದಲ್ಲಿ ನೆಗೆಟಿವ್ ಹೌದು. ಅಂತೂ ಪ್ರೋತ್ಸಾಹ ಅವರಿಂದ ಸಿಕ್ತು. ಮನೆಯ ಜವಾಬ್ದಾರಿಯನ್ನೆಲ್ಲ ಅವರು ನೋಡ್ಕೊಳ್ತಾರೆ. ನಿಮ್ಮ ಆಪ್ತರನ್ನ ಕಳ್ಕೊಂಡಾಗ ನಿಮ್ಗೆ ಬಹಳ ನೋವಾಗ್ತದೆ. ಅಂತ ಆಪ್ತ ಮಿತ್ರರು ಒಂದು 2-3 ಜನವನ್ನ ನೀವು ನೋಡ್ತಾ ಇರೋ ಹಾಗೆ ಕಳ್ಕೊಂಡ್ರಿ. ಒಬ್ರು ಭೈರವ ಮೂರ್ತಿಗಳು, ಮಳಲಿ ವಸಂತ್ ಕುಮಾರ್ ಅವರು, ನನ್ನ ಅನೇಕರು, ನನ್ನ ಸಹಪಾಠಿಗಳು ತೀರ್ಕೊಂಡ್ರು, ನನ್ನ ಅನೇಕ ವಿದ್ಯಾರ್ಥಿಗಳು ತೀರ್ಕೊಂಡ್ರು. ಇದು ದುರ್ದೈವ. ಇದು ಈಗ ಭೈರವ ಮೂರ್ತಿ ನನ್ನ ವಿದ್ಯಾರ್ಥಿ. ಆಮೇಲೆ ದೇಶಂ ಪರಮಶಿವಯ್ಯ ಅಂತ ಇದ್ರು, ಅವರು ನನ್ನ ಸಹಪಾಠಿ. ಈಗ ಸಹಪಾಠಿಗಳು, ಶಿಷ್ಯರು, ನೆಂಟರು ಎಷ್ಟೋ ಜನ ಹೀಗೆ ತೀರ್ಕೊಂಡ್ರು. ನಾನು ಇನ್ನು ಹಾಗೆಲ್ಲ ಹೇಳ್ಬೇಡಿ. 100 ವರ್ಷಗಳ ಕಾಲ ತಾವು ಇದ್ದು ಕನ್ನಡ ನಾಡಿ ನುಡಿ ಸೇವೆ ಆಗ್ಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ಅದರ ವಿಚಾರವಾಗಿ ನಾವು ಹೇಳೋದಿಲ್ಲ. ಹೆಚ್ಚು ವರ್ಷ ಬದುಕಿದಷ್ಟು ಭಾರ ಹೆಚ್ಚಾಗ್ತದೆ. ಈ ಕನ್ನಡದ ಬಗ್ಗೆ ಜನಕ್ಕೆ ನಿರಾಸಕ್ತಿ, ಆಂಗ್ಲ ಮಾಧ್ಯಮದ ಬಗ್ಗೆ ಬಹಳಷ್ಟು ವ್ಯಾಮೋಹ ಇರೋದ್ರ ಬಗ್ಗೆ, ಇದರ ಬಗ್ಗೆ ಮತ್ತೆ ಆಸ್ಥೆ ತರಿಸುವ ವಿಷಯದಲ್ಲಿ ನಾವು ಕವಿ ಸಾಹಿತಿಗಳು ಏನ್ ಮಾಡಬಹುದು ಅಂತ ತಾವು ಹೇಳ್ತೀರಾ ಸರ್? ಅದೇ ಈಗ ಕನ್ನಡದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಇಂಗ್ಲಿಷ್ ಮೋಹ ಹೆಚ್ಚಾಗ್ತಾ ಇದೆ, ತಂದೆ ತಾಯಿಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಕಾನ್ವೆಂಟ್ಗಳಿಗೆ ಸೇರಿಸ್ತಾ ಇದ್ದಾರೆ ಅಷ್ಟೇ ಹೊರತು ಕನ್ನಡ ಶಾಲೆಗಳನ್ನ ಅಲಕ್ಷಿಸ್ತಾ ಇದ್ದಾರೆ. ಸರ್ಕಾರವೂ ಕೂಡ ಆ ಬಗ್ಗೆ ಅಷ್ಟು ಆಸಕ್ತಿ ವಹಿಸ್ತಾ ಇಲ್ಲ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಬೇಕು, ಆ ಇಚ್ಛಾಶಕ್ತಿ ಇಲ್ಲ. ತಂದೆ ತಾಯಿಗಳಿಗೂ ಕನ್ನಡದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಈ ಬಗ್ಗೆ ಕುವೆಂಪು ಏನು ಹೇಳಿದ್ದಾರೆ ಅದನ್ನು ನಾವು ಗಮನಿಸಬೇಕು. ಕನ್ನಡ ಅಂದ್ರೆ ಕುವೆಂಪು ಅಂತ ಅರ್ಥ. ಏನೇನು ಹೇಳಬೇಕೋ ಕನ್ನಡದ ಬಗ್ಗೆ ಅದೆಲ್ಲವನ್ನೂ ಕುವೆಂಪು ಹೇಳಿದ್ದಾರೆ. ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ. ಇನ್ನು ಸಂಪೂರ್ಣವಾಗಿ ತಂದಿಲ್ಲ. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ ಕನ್ನಡವ ಕಾಪಾಡು ಎನ್ನ ಆನಂದ, ಜೋಗುಳದ ಹರಕೆ ಇದು ಬರೆಯದಿರು ಚಿನ್ನ, ಮರೆತೆಯಾದರೆ ಮರೆತಂತೆ ನನ್ನ ಅಂತ ಬೇಕಾದಷ್ಟು ಕನ್ನಡದ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಹೀಗೆ. ಮತ್ತೆ ನಮ್ಮ ಕನ್ನಡ ನಾಡಗೀತೆಯೇ ಅವರಿಂದ ಅದು 100 ವರ್ಷ ಆಯ್ತು ನೋಡಿ. ಅದೊಂದು ಸ್ವಾರಸ್ಯ. ಈಗ 100 ವರ್ಷದ ಹಿಂದೆ ಕೊಳಲು ಸಂಕಲನದಲ್ಲಿ ಅದು ಪ್ರಕಟವಾಯಿತು. ನಾಡಗೀತೆ ಅಂತಲ್ಲ, ಅದು ಜಯ ಹೇ ಕರ್ನಾಟಕ ಮಾತೆ ದೈ ಭಾರತ ಜನನೀಯ ಅಂತ 100 ವರ್ಷಗಳು ಆದವು. ಅದು ಈ ಹೊತ್ತಿಗೂ ನಮಗೆ ತಾರಕವಾದಿದ್ದ ಒಂದು ಗೀತೆ ಅದು. ಆಮೇಲೆ ಕುವೆಂಪು ಅವರಲ್ಲಿ ಏನು ಅಂತಂದ್ರೆ, ಮೊದಲು ಅವರಿಗೆ ಇಂಗ್ಲಿಷ್ನಲ್ಲೇ ಹೆಚ್ಚು ಆಸಕ್ತಿ ಇದ್ದದ್ದು. ಆಮೇಲೆ ಕನ್ನಡಕ್ಕೆ ಬಂದವರು ಅವರು. ಅವರೇನ್ ಹೇಳ್ತಾರೆ ಅಂತಂದ್ರೆ, ನಾನು ಇಂಗ್ಲಿಷಿನ ಮೂಲಕ ಕನ್ನಡಕ್ಕೆ ಬಂದವನು ಅಂತ. ನೋಡಿ, ಮೊದಲೆಲ್ಲ ಇಂಗ್ಲಿಷ್ನಲ್ಲಿ ಪದ್ಯ ರಚನೆ ಮಾಡ್ತಾ ಇದ್ರು. ನೋಡಿ, ಈ ಬಗ್ಗೆ ವಿವೇಕಾನಂದರನ್ನು ನಾವು ಜ್ಞಾಪಿಸ್ಕೋಬೇಕು. ವಿವೇಕಾನಂದರಿಗೂ ಆರಂಭದಲ್ಲಿ ಆಂಗ್ಲ ಸಾಹಿತ್ಯದ ಮೇಲೆ ಮೋಹ ಇದ್ದದ್ದು, ಬಂಗಾಳಿ ಬಗ್ಗೆ ಅಷ್ಟಾಗಿರಲಿಲ್ಲ. ಆಮೇಲೆ ಅವರು ಬಂಗಾಳಿ ಕಡೆಗೆ ತಿರುಗಿದರು. ಬಂಗಾಳಿಯಲ್ಲಿ ಒಂದು ಹೊಸ ಶಕೆಯನ್ನೇ ಅವರು ಪ್ರಾರಂಭಿಸಿದರು, ಹಾಗೆ ಅಂತ ಹೇಳಬಹುದು. ಅವರಿಗೆ ವಿವೇಕಾನಂದರಿಗೆ ಇಂಗ್ಲಿಷಿನ ಬಗ್ಗೆ ಅಷ್ಟು ಇದಿರಲಿಲ್ಲ, ಬಲವು ಇರಲಿಲ್ಲ ಅವರಿಗೆ. ಬಂಗಾಳಿ ಬಗ್ಗೆ ಅದು ವಿದೇಶಿ ಭಾಷೆ ಯಾತಕ್ಕೆ ಬೇಕು ನಮಗೆ ಅಂತ ಹೇಳ್ತಾ ಇದ್ದಿದ್ದು ಅವರು. ಆದ್ರೆ ತಂದೆ ತಾಯಿಗಳ ಒತ್ತಾಯಕ್ಕೆ ಕಟ್ಟಬಿದ್ದು ಇಂಗ್ಲಿಷನ್ನು ಕಲ್ತರು, ಚೆನ್ನಾಗಿಯೇ ಕಲ್ತರು. ಅವರ ವಿಚಾರಧಾರೆ ಒಂದು ಕಡೆ, ಇಂಗ್ಲಿಷ್ ಭಾಷೆಯ ಪ್ರಭುತ್ವ ಒಂದು ಕಡೆ. ಹೀಗಾಗಿ ವಿವೇಕಾನಂದರನ್ನು ಓದುವುದು ಅಂತಂದ್ರೆ ಅದು ಟಾಗೋರ್ ಹೇಳಿದ ಹಾಗೆ ಭಾರತವನ್ನ ಅರಿತ ಹಾಗೆಯೇ. ನೀವು ಭಾರತವನ್ನ ಅರಿಬೇಕಾಗಿದ್ರೆ ವಿವೇಕಾನಂದರನ್ನ ಓದಿ ಅಂತ ಟಾಗೋರ್ ಹೇಳ್ತಾರೆ. ತಮ್ಮಲ್ಲಿ ಒಂದು ನಾನು ಕೇಳ್ಬೇಕಾದ ಕೊನೆ ಪ್ರಶ್ನೆ, ನಿಮ್ಗೆ ಅನೇಕ ಜನ ಶಿಷ್ಯರಿದ್ದಾರೆ, ಸಾವಿರಾರು ಜನ ಶಿಷ್ಯರು. ಅವರೆಲ್ಲ ತಮ್ಮ ಬಗ್ಗೆ ಅಭಿಮಾನ, ಗೌರವ, ಆದರಗಳನ್ನು ಇಟ್ಕೊಂಡಿದ್ದಾರೆ. ಅವರು ತಮ್ಮ ಹೆಸರಲ್ಲಿ ಒಂದು ಸಂಸ್ಥೆಯನ್ನ, ಟ್ರಸ್ಟ್ ಅನ್ನ ಮಾಡಿ, ತಾವು ಮಾಡಿರೋ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿ ಕನ್ನಡ ನಾಡು ನುಡಿಯನ್ನ ಉಳಿಸುವಂತ ಮಾಡುವಂತ ಶಿಷ್ಯರು ಯಾರು ಇದ್ದಾರೆಯೇ? ಇಲ್ಲ, ಅಂಥವ್ರು ಕಡಿಮೆ. ಈಗ ಭೈರವ ಮೂರ್ತಿ ಒಬ್ಬರಿದ್ರು,
ನನ್ನ ಬಗ್ಗೆ ತುಂಬಾ ಆದರ ಇತ್ತು ಒಬ್ಬರಿಗೆ. ಒಬ್ಬರು ಹೋಗ್ಬಿಟ್ರು. ಇನ್ನು ಯಾರು ಅಂಥವ್ರು ಕಾಣಿಸ್ತಾ ಇಲ್ಲ. ನಾನಾಗಿಯೇ ಅಂಥವ್ರನ್ನ ಹುಡುಕಿ ತೆಗೆದು ಮಾಡಿಸ್ಬೇಕು. ಕೆಲಸ ಮಾಡಿಸೋದು ನನ್ನಿಂದ. ನನ್ನಲ್ಲಿ ಆ ಪ್ರವೃತ್ತಿ ಇಲ್ಲ. ಹೀಗಾಗಿ ಒಂದು ಅಭಿನಂದನೆ ಗ್ರಂಥ ತರಬೇಕು ಅಂತ ಭೈರವ ಮುಚ್ಚಿ ಹೊರಟು ಲೇಖನಗಳೆಲ್ಲ ತರಿಸ್ಕೊಂಡು ಅವೆಲ್ಲ ನನ್ನ ಹತ್ರಲ್ಲೇ ಇವೆ. ನನಗೆ ಯಾಕೋ ಈಗ ಈ ವಯಸ್ಸಿನಲ್ಲಂತ ಆಸಕ್ತಿ ಇಲ್ಲ. ಅಭಿನಂದನೆ ಗ್ರಂಥ ಬರಬೇಕು ಅನ್ನುವಂಥ ಆಸಕ್ತಿ ಇಲ್ಲ. ತಮ್ಮ ಮುಂದಿನ ಧ್ಯೇಯೋದ್ದೇಶಗಳೇನು ಸರ್? ಮುಂದೆ ಇನ್ನೇನು ಮುಂದು ಅನ್ನೋದು ಏನು ಈ ವಯಸ್ಸಿನಲ್ಲಿ ಇನ್ನೇನಿಲ್ಲ. ಈಗೇನಿದ್ರು ಕೆಲವು ಪುಸ್ತಕಗಳು ಪುನರ್ಮುದ್ರಣ ಆಗ್ತಾ ಇವೆ. ಅವುಗಳನ್ನ ಕರಡಿಸಿದ್ದೋದೇ ಒಂದು ಕೆಲಸ. ಮತ್ತೆ ಮೊದಲಿಂದಲೂ ಸ್ವಲ್ಪ ನನಗೆ ಕಿವಿ ತೊಂದರೆ ಇತ್ತು. ಕಿವಿದು ಬಿಡಿ, ಕಣ್ಣಿನ ತೊಂದರೆ ಅದು ಈಗಲೂ ಇದೆ. ಹೆಚ್ಚು ಓದೋದಕ್ಕೆ ಆಗೋದಿಲ್ಲ. ಈಗ ಓದಬಹುದು, ಸ್ಥೂಲವಾಗಿ ಓದಬಹುದು. ಬರೀಬೇಕಾದ್ರೆ ಸೂಕ್ಷ್ಮವಾಗಿ ಬರೀಬೇಕಲ್ಲ. ಕಣ್ಣು ನೇತ್ರಪಾಠ ಚೆನ್ನಾಗಿರ್ಬೇಕು. ಈಗ ಅಷ್ಟಾಗಿ ಇಲ್ಲ. ಹೀಗಾಗಿ ಮುಂದಿನ ಯೋಜನೆಗಳು ಏನು ಅಂತ ಹೇಳಲಾರೆ. ನಾನು ಹಿಂದೆ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ. ಅದು ನಂದೊಂದು ಹನಿಗಮನ ಇದೆ. ಹೇಳಿ. ಇಷ್ಟು ಕೆಲಸ ಹೇಗೆ ಮಾಡಿದಿರಿ ಎಂದು ಅನೇಕರ ಪ್ರಶ್ನೆ. ನನ್ನ ಉತ್ತರ ನನ್ನದು ಅದೇ ಪ್ರಶ್ನೆ. ಬಹಳ ಚೆನ್ನಾಗಿದೆ. ನಿಜಕ್ಕೂ ಬಹಳ ಚೆನ್ನಾಗಿದೆ. ತಮಗೆ ಹಳೆಗನ್ನಡದ ಕವಿಗಳಲ್ಲಿ ತಮಗೆ ಇಷ್ಟನಾದ ಕವಿ ಯಾರು? ಹಳೆಗನ್ನಡದ ಕವಿಗಳಲ್ಲಿ ಹಳೆಗನ್ನಡ ಕವಿ ನಮ್ಮ ಮುಖ್ಯವಾಗಿ ನಮ್ಮ ಆದಿಕವಿ ಪಂಪ. ಪಂಪರನ್ನ ಜನ ಅವರೆಲ್ಲ ಇದ್ರು ತಮಗೆ ಇಷ್ಟವಾದವರು. ಅಂದ್ರೆ ತಮಗೆ ಅವರ ಕಾವ್ಯವನ್ನು ಓದ್ತಿದ್ರೆ ಇನ್ನೂ ಓದೋಣ ಅನ್ನೋ ಹಾಗೆ. ಹಳೆಗನ್ನಡದಲ್ಲಿ ಪಂಪ, ಮತ್ತೆ ಗಡುಗನ್ನಡದಲ್ಲಿ ಕುಮಾರವ್ಯಾಸ. ಕುವೆಂಪು ಅವರಿಗೆ ಕುಮಾರವ್ಯಾಸ ಅಂತಂದ್ರೆ ಬಹಳ ಅಭಿಮಾನ. ಪಂಪನ ಬಗ್ಗೆನೂ ಅಭಿಮಾನ ಇದೆ. ಕುಮಾರವ್ಯಾಸ ಅಂತಂದ್ರೆ ಅವರು ಕುಮಾರವ್ಯಾಸನ ದರ್ಶನ ಅದನ್ನು ಬಹಳ ಅವರು ಮೆಚ್ಚಿಕೊಳ್ತಾರೆ. ಪಂಪನಲ್ಲಿ ಕುಮಾರವ್ಯಾಸನ ದರ್ಶನ ಇಲ್ಲ ಅಂತ ಅವರ ಒಂದು ಅಭಿಪ್ರಾಯ. ಕುಮಾರವ್ಯಾಸನಲ್ಲಿ ಒಂದು ದರ್ಶನ ಇದೆ ಹಾಗೆ ಅಂತ ಹೇಳಿ ಅವರು ತುಂಬಾ ಕುಮಾರವ್ಯಾಸನಿಗೆ ಪ್ರಾಶಸ್ತ್ಯ ಕೊಟ್ಟವರು. ನಮಗೂ ಅದು ಎಳೆದು ಬಂತು ಅವರ ಒಂದು ಕುಮಾರವ್ಯಾಸ ಪ್ರೀತಿ. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಾವು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ ಟಿವಿ ವತಿಯ ವೀಕ್ಷಕರಿಗೆ ಪರವಾಗಿ ತಮ್ಗೆ ನಮಸ್ಕಾರವನ್ನು ಮಾಡ್ತೀನಿ. ಮತ್ತೆ ಈ ಸಂದರ್ಶನ ಭಾಗ್ಯವನ್ನ ನೋಡುವಂತ ಕನ್ನಡಿಗರಿಗೆಲ್ಲ ನಿಮ್ಮ ಒಂದು ಸ್ವಯಂ ಪ್ರೇರಿತ ಪ್ರತಿಭೆಗಳಿಂದ ಅವರಲ್ಲಿಯೂ ಮತ್ತೆ ಉತ್ತೇಜನ, ಜಾಗೃತಿ, ಪ್ರೋತ್ಸಾಹಗಳು ಉಂಟಾಗ್ಲಿ, ಹೆಚ್ಚಿನ ಕೀರ್ತಿಗಳು ಬರಲಿ, ನಿಮಗೂ ಹೆಚ್ಚಿನ ಯಶಸ್ಸು ಇನ್ನೂ ದೊರೆಯಲಿ, ಪದ್ಮಶ್ರೀ ಪದ್ಮ ವಿಭೂಷಣಗಳು ದೊರೆಯೋ ಹಾಗಾಗ್ಲಿ, ನಮ್ಮ ಕನ್ನಡ ನಾಡು ಬಾಳು ಬೆಳಗಲಿ ಅಂತ ನಾವೆಲ್ಲ ಆಶಿಸ್ತೀವಿ. ನಮಸ್ಕಾರ. ಧನ್ಯವಾದಗಳು. ತಮ್ಮ ಆಶಯಕ್ಕಾಗಿ ನಾನು ಋಣಿ.